ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಡು ಬರೋಣ. ಪೈಲ್ಸ್ ಅಥವಾ ಮೊಲೆ ರೋಗ ಬಹಳ ಹಿಂದಿನಿಂದಲೂ ಆರೋಗ್ಯ ಸಮಸ್ಯೆ. ಪೈಲ್ಸ್, ಪಿಸ್ತೂಲ, ಫಿಷರ್ ಇವುಗಳೆಲ್ಲವೂ ಗುದನಾಳ ಅಥವಾ ಗುದದ್ವಾರಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು. ಇದೊಂದು ಹೇಳಿಕೊಳ್ಳಲಾಗದ, ಅನುಭವಿಸಲು ಆಗದಂತಹ ಸಮಸ್ಯೆ. ಗುದದ್ವಾರದಲ್ಲಿ ಈ ಸಮಸ್ಯೆ ಬರುವುದರಿಂದ ನಾಚಿಕೆ, ಮುಜುಗರಗಳಿಂದ ಜನರು ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆಯೋಕೆ ಹಿಂಜರಿಯುತ್ತಾರೆ. ಆದರೆ ಈ ಸಮಸ್ಯೆಗಳಿಗೆ ಸೂಕ್ತವಾದ ಚಿಕಿತ್ಸೆಗಳು ಲಭ್ಯವಿದೆ ಅನ್ನೋದನ್ನ ಮರೆಯಬಾರದು. ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಇದಕ್ಕೆ ಉತ್ತಮ ಚಿಕಿತ್ಸೆಗಳು ಲಭ್ಯವಿದೆ. ಯಶಸ್ವಿಯಾದ ಚಿಕಿತ್ಸೆ ನೀಡುವ ಪರಿಣಿತ ವೈದ್ಯರು, ಉತ್ತಮ ಆಸ್ಪತ್ರೆಗಳು ಜನರ ಉಪಯೋಗಕ್ಕಾಗಿ ಲಭ್ಯವಿದೆ. ಅಂಥ ಆಸ್ಪತ್ರೆಗಳ ಪಟ್ಟಿಯಲ್ಲಿ ಬೆಂಗಳೂರಿನ ಕೋರಮಂಗಲದಲ್ಲಿರುವ ಡಾಕ್ಟರ್ ಸಜಿ ಡಿಸೋಜಾಸ್ ಕೆಎಸ್ಎಸಿ ಹಾಸ್ಪಿಟಲ್ ಕೂಡ ಒಂದು. ಈ ಆಯುರ್ವೇದ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಚಿಕಿತ್ಸೆಗಳು ಲಭ್ಯವಿದೆ. ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ಹೈದರಾಬಾದ್ನಲ್ಲಿ ಕೂಡ ತನ್ನ ಶಾಖೆಯನ್ನ ಹೊಂದಿದೆ. ಡಾಕ್ಟರ್ ಸಜಿ ಡಿಸೋಜಾಸ್ ಈ ಆಸ್ಪತ್ರೆಯ ಸಂಸ್ಥಾಪಕರು ಮತ್ತು ಪರಿಣಿತ ವೈದ್ಯರು ಆಗಿದ್ದಾರೆ. ಸುಮಾರು 16 ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ಚಿಕ್ಕದೊಂದು ಕ್ಲಿನಿಕ್ ಆಗಿ ಆರಂಭವಾದ ಈ ಸಂಸ್ಥೆ ಇಂದು ಎಲ್ಲ ಸಲಕರಣೆಗಳನ್ನ, ಅತ್ಯುತ್ತಮ ವೈದ್ಯರನ್ನ, ನುರಿತ ಸಿಬ್ಬಂದಿ ವರ್ಗವನ್ನ ಹೊಂದಿರುವ, ಯಶಸ್ವಿಯಾಗಿ ಚಿಕಿತ್ಸೆ ನೀಡುತ್ತಿರುವ ಹೆಸರಾಂತ ಆಸ್ಪತ್ರೆಯಾಗಿದೆ. ಇದರ ಪೂರ್ಣ ಹೆಸರು ಡಾಕ್ಟರ್ ಸಜಿ ಡಿಸೋಜಾಸ್ ಕೇರಳ ಸಂಜೀವಿನಿ ಆಯುರ್ವೇದಿಕ್ ಸೆಂಟರ್ ಎಂದು. ಭಾರತದಲ್ಲಿ ಇರುವ ಕೆಲವೇ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಮತ್ತು ಮಲ್ಟಿ ಸೆಂಟ್ರಿಕ್ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಬೆಂಗಳೂರಿನಲ್ಲಿ ಇರುವ ಆಸ್ಪತ್ರೆಯು 20 ಬೆಡ್ಗಳನ್ನ ಹೊಂದಿರುವ ಜನರಲ್ ಮತ್ತು ವಿಐಪಿ ವಾರ್ಡ್ಗಳನ್ನ ಹೊಂದಿರುವ ಆಸ್ಪತ್ರೆಯಾಗಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರ ಮತ್ತು ಅಂದಿನ ಆಂಧ್ರಪ್ರದೇಶ ಸರ್ಕಾರಗಳಿಂದ ಮಾನ್ಯತೆ ಪಡೆದಿರುವ ಏಕೈಕ ಗವರ್ನಮೆಂಟ್ ಎಂಪಾನಲ್ಡ್ ಆಯುರ್ವೇದಿಕ್ ಆಸ್ಪತ್ರೆಯಾಗಿದೆ. ಈ 2 ರಾಜ್ಯ ಸರ್ಕಾರಗಳ ಉದ್ಯೋಗಿಗಳು ಇಲ್ಲಿ ಎಲ್ಲ ರೀತಿಯ ಚಿಕಿತ್ಸೆ ಪಡೆಯಬಹುದಾಗಿದೆ. ಅಲ್ಲದೆ ಹಣ ಖರ್ಚಾಗದ ವೈದ್ಯಕೀಯ ವಿಮೆ ಮತ್ತು ಹಣ ಹಿಂದಕ್ಕೆ ಪಡೆಯುವ ಸೌಕರ್ಯಗಳು ಲಭ್ಯವಿದೆ. ಡಾಕ್ಟರ್ ಸಜಿ ಡಿಸೋಜಾಸ್ ಕೆಎಸ್ಎಸಿ ಆಸ್ಪತ್ರೆಯಲ್ಲಿ ತರಬೇತಿ ಹೊಂದಿದ, ಸರ್ಕಾರದಿಂದ ಮಾನ್ಯತೆ ಪಡೆದ ಪಂಚಕರ್ಮ ಥೆರಪಿಸ್ಟ್ಗಳು ಇದ್ದಾರೆ. ಅವರು ಕೇರಳೀಯ ವಿಶಿಷ್ಟ ಪಂಚಕರ್ಮ ಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿ ಹೊಂದಿದ್ದಾರೆ. ಇಲ್ಲಿ ಸುಸಜ್ಜಿತವಾದ ಎಂಒಟಿ ಇದೆ, ಆಂಬ್ಯುಲೆನ್ಸ್ ಫೆಸಿಲಿಟಿ ಇದೆ, ದಿನದ 24 ಗಂಟೆಯೂ ತೆರೆದಿರುವ ಕ್ಯಾಶುಯಾಲಿಟಿ ಸೌಕರ್ಯವೂ ಇದೆ. ಬಡತನದ ರೇಖೆಗಿಂತ ಕೆಳಗಿರುವ ನರ್ಸಿಂಗ್ ಕ್ಷೇತ್ರದಲ್ಲಿ ಸೇವೆ ಮಾಡುವವರಿಗೆ ಈ ಆಸ್ಪತ್ರೆಯಲ್ಲಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುವುದು. ಡಾಕ್ಟರ್ ಸಜಿ ಡಿಸೋಜಾಸ್ ಅವರ ವೈದ್ಯಕೀಯ ಸೇವೆಗಳನ್ನ ಗುರುತಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗಿದೆ. ಉದಾಹರಣೆಗೆ ಆರ್ಚ್ ಆಫ್ ಎಕ್ಸಲೆನ್ಸ್, ಜೆಮ್ ಆಫ್ ಇಂಡಿಯಾ, ರಾಜೀವ್ ಗಾಂಧಿ ಅವಾರ್ಡ್ ಎಂಬ ನ್ಯಾಷನಲ್ ಅವಾರ್ಡ್ಗಳು, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಅವಾರ್ಡ್, ವೈದ್ಯ ರತ್ನ ಮುಂತಾದವು. ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರುವ ಡಾಕ್ಟರ್ ಸಜಿ ಡಿಸೋಜಾಸ್ ಕೆಎಸ್ಎಸಿ ಆಸ್ಪತ್ರೆಯಲ್ಲಿ ದೊರೆಯುವ ಉತ್ತಮ ಚಿಕಿತ್ಸೆಯ ಲಾಭವನ್ನ ಜನರು ಪಡೆದುಕೊಳ್ಳಬೇಕು. ಇಂದಿನ ಹಲೋ ಹೆಲ್ತ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಜಿ ಡಿಸೋಜಾಸ್ ಕೆಎಸ್ಎಸಿ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಆಯುರ್ವೇದ ವೈದ್ಯರಾಗಿರುವ ಡಾಕ್ಟರ್ ನಿಧಿ ನವಾನಿ ಅವರು ಅನರೆಕ್ಟಲ್ ಡಿಸೀಸಸ್ ಅಂದ್ರೆ ಗುದನಾಳದ ಆರೋಗ್ಯ ಸಮಸ್ಯೆಗಳು ಅನ್ನುವ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ. ಡಾಕ್ಟರ್ ನಿಧಿ ನವಾನಿ ಅವರು ಸುಮಾರು 14 ವರ್ಷಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ತಮ್ಮ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಿದ್ದು ದೆಹಲಿಯಲ್ಲಿ. ಅಲ್ಲಿ 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. 5 ವರ್ಷಗಳಿಂದ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಡಯಾಬಿಟಿಸ್, ಗೈನಕಾಲಜಿ, ಫಿಮೇಲ್ ಇನ್ಫರ್ಟಿಲಿಟಿ ಮುಂತಾದ ಕ್ಷೇತ್ರಗಳಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ.
ನಮಸ್ಕಾರ ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವಾಗ ನಾವು ನೋಡಿದ ಹಾಗೆಯೇ ಇವಾಗ ಗುದದ ಮಾರ್ಗದಲ್ಲಿ ಅಥವಾ ಗುದದ್ವಾರದಲ್ಲಿ ಇವಾಗ ಇರುವಂಥ ಒಂದು ತೊಂದರೆಗಳು ಅಂತ ಹೇಳುವಂಥದ್ದು ಸಾಕಷ್ಟು ಅಂತ ಹೇಳಿ ಕೇಳ್ತೀವಿ. ಬಟ್ ಇವಾಗ ಇದನ್ನೆಲ್ಲನೂ ಸೂಕ್ತವಾಗಿ ನೀವು ಇವಾಗ ಏನೋರೆಕ್ಟಲ್ ಪ್ರಾಬ್ಲಮ್ಸ್ ಅಂತಲೇ ನೀವು ಹೇಳ್ತೀರಾ. ಬಟ್ ಈ ಏನೋರೆಕ್ಟಲ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಎಲ್ಲಿಂದ ಇಲ್ಲಿ ತನಕ ಬರ್ತದೆ, ಏನೇನೆಲ್ಲ ತೊಂದರೆಗಳು ಸಾಮಾನ್ಯವಾಗಿ ಕಾಣ್ತದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟ್ರೆ. ಸಾಮಾನ್ಯವಾಗಿ ಎಲ್ಲರೂ ಜನ ಅದು ಎನೋರೆಕ್ಟಲ್ ಗುದಮಾರ್ಗ ಪ್ರಾಬ್ಲಮ್ಸ್ಗೆ ಪೈಲ್ಸ್ ಹೇಳ್ತೇವೆ. ಅದು ಎಲ್ಲ ಎನೋರೆಕ್ಟಲ್ ಪ್ರಾಬ್ಲಮ್ಸ್ ಗುದಮಾರ್ಗಲ್ಲಿ ಪ್ರಾಬ್ಲಮ್ಸ್ ಬರೀ ಪೈಲ್ಸ್ ಅಲ್ಲ, ಅದು ಗುದಮಾರ್ಗಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ. ಲೈಕ್ವೈಸ್ ಅದು ಫಾಲಿಕ್ಯುಲೈಟಿಸ್ ಇರುತ್ತೆ, ಪೆರಿಯಾನಲ್ ಆಪ್ಸಸ್ ಇರುತ್ತೆ, ರೆಕ್ಟಲ್ ಪ್ರೊಲ್ಯಾಪ್ಸ್ ಇರುತ್ತೆ, ಪೈಲ್ಸ್ ಇರುತ್ತೆ, ಫಿಷರ್, ಫಿಸ್ಚುಲಾ ಅದು ಇರುತ್ತೆ. ಮತ್ತು ಒಂದೊಂದು ಸಲ ಇದು ಸೈನಸ್ ಇರುತ್ತೆ, ಪೆರಿಯಾನಲ್ ಜಾಗದಲ್ಲಿ ಬರೀ ಸೈನಸ್ ಇರುತ್ತೆ. ಸೊ ಆ ಥರ ಬೇರೆ ಬೇರೆ ರೋಗಗಳು ಅದು ಗುದಮಾರ್ಗದಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಅದು 50-70% ಕೇಸಸಲ್ಲಿ ಪೈಲ್ಸ್ ಮತ್ತು ಫಿಷರ್ ಪ್ರಾಬ್ಲಮ್ ಅದು ಜಾಸ್ತಿ ಇರುತ್ತೆ. ಅದು 20-30% ಕೇಸಸಲ್ಲಿ ಫಿಸ್ಚುಲಾ ಮತ್ತು ಇದು ಪೆರಿಯಾನಲ್ ಆಪ್ಸಸ್ ಮತ್ತು ಇದು ಸೈನಸ್, ಪೆರಿಯಾನಲ್ ಸೈನಸ್ ಅದು ಜಾಸ್ತಿ ಇರುತ್ತೆ. ಸೊ ಆ ಥರ ಇದು ಫುಲ್ ಗುದಮಾರ್ಗಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ. ಬಟ್ ಜಾಸ್ತಿ ಕಾಮನ್ ಇದು ಪೈಲ್ಸ್, ಫಿಷರ್, ಫಿಸ್ಚುಲಾ ಅದು ಜಾಸ್ತಿ ಕಾಮನ್ ಆಗಿರುತ್ತೆ. ಬಟ್ ಆದ್ರೂ ಇವಾಗ ನಿಮ್ಮಲ್ಲಿಗೆ ಇವಾಗ ಪೇಷಂಟ್ಸ್ ಬಂದಾಗ ಇವಾಗ ಸಾಮಾನ್ಯವಾಗಿರುವಂಥ ಒಂದು ಸೈನ್ಸು, ಸಿಂಪ್ಟಮ್ಸು ಅಥವಾ ಯಾವ ರೀತಿಯಾಗಿ ಇಟ್ಕೊಂಡು ನಿಮ್ಮಲ್ಲಿಗೆ ಬರ್ತಾರೆ ಡಾಕ್ಟ್ರೆ? ಸಾಮಾನ್ಯವಾಗಿ ಪೇಷಂಟ್ಗೆ ಫಸ್ಟ್ ಇದು ಮೋಷನ್ ಹೋಗೋ ಸಮಯ, ಅದು ಮೋಷನ್ ಮಾಡುವಾಗ ಸಮಯ ತುಂಬ ಅದು ಗುದಮಾರ್ಗಲ್ಲಿ ತುಂಬ ನೋವು ಇರುತ್ತೆ. ಒಂದೊಂದು ಸಲ ಇದು ನೋವು ಜೊತೆ ಇದು ಬ್ಲೀಡಿಂಗ್ ಆಗುತ್ತೆ. ಮತ್ತು ಒಂದೊಂದು ಸಲ ಇದು ಮೋಷನ್ ಆದಮೇಲೆ ಅದು ಉರಿ ಬರುತ್ತೆ. ಸೊ ಇದು ಬರೀ ಇದು ಆರಂಭಿಕ ಸ್ಟೇಜಲ್ಲಿ ಆ ಥರ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ಸಮಯ ಆಮೇಲೆ ಇದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕೆ ಇದು ಕಂಟಿನ್ಯೂಸ್ ಸಿಟ್ಟಿಂಗ್ ಆದಮೇಲೆ ಅದು ನೋವು ಹೆಚ್ಚು ಆಗುತ್ತೆ. ಸೊ ಅದು ಫುಲ್ ದಿವಸಕ್ಕೆ ಪೇಷಂಟ್ಗೆ ಸ್ವಲ್ಪ ಗುದಮಾರ್ಗ ಜಾಗದಲ್ಲಿ ಆ ಜಾಗದಲ್ಲಿ ತುಂಬ ಡಿಸ್ಕಂಫರ್ಟ್ ಇರುತ್ತೆ. ಸೊ ದ ಪೇಷಂಟ್ ಇಸ್ ಫಸ್ಟ್ ಇಟ್ ವಿಲ್ ಜಸ್ಟ್ ಸ್ಟಾರ್ಟ್ ಅಟ್ ದ ಟೈಮ್ ಆಫ್ ದ ಮೋಷನ್ ದೇ ವಿಲ್ ಗೆಟ್ ಸಮ್ ಪ್ರಾಬ್ಲಮ್ಸ್. ಆಫ್ಟರ್ ದ್ಯಾಟ್ full day it is a continuous affair, like they are, whenever they sit for longer hours there will be a continuous pain and a continuous discomfort in their perianal area. ಬಟ್ ಆದ್ರೂ ಸಹ ಇವಾಗ ಕೆಲವೊಂದು ಬಾರಿ ಬರೀ ಬ್ಲೀಡಿಂಗ್ ಮಾತ್ರ ಆಗುತ್ತೆ, ಬಟ್ ನೋವು ಇಲ್ಲ ಅಂತ ಹೇಳುವಂಥ ಒಂದು ಸಿಚುವೇಶನ್ ಇರುತ್ತೆ. ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟರ್? ಯಾವ ರೀತಿಯಾದಂಥ ಒಂದು ಸಿಂಪ್ಟಮ್ ಅನ್ಬೋದು ಇದನ್ನು? ಅದು ಒಂದೊಂದು ಸಲ ಬರೀ ಇದು ಮೋಷನ್ ಹೋಗೋ ಸಮಯ ಬರೀ ಬ್ಲೀಡಿಂಗ್ ಇರುತ್ತೆ. ಅದು ಬ್ಲೀಡಿಂಗ್ಗೆ ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಫಸ್ಟ್ ಮೋಸ್ಟ್ ಕಾಮನ್ ಬ್ಲೀಡಿಂಗ್ಗೆ ಕಾರಣ ಇದು ಫಿಷರಲ್ಲಿ ಬ್ಲೀಡಿಂಗ್ ಇರುತ್ತೆ, ಮತ್ತು ಇಂಟರ್ನಲ್ ಹೆಮರಾಯ್ಡ್ಸ್. ಮತ್ತು ಅದು 5-10% ಕೇಸಸಲ್ಲಿ ಅದು ಕೋಲನ್ ಕ್ಯಾನ್ಸರ್, ಅದು ಸೇಮ್ ಸಿಂಪ್ಟಮ್, ನೋವು ಏನೂ ಇಲ್ಲ, ಬಟ್ ಬರೀ ಮೋಷನ್ ಆದಮೇಲೆ ಇದು ಬ್ಲೀಡಿಂಗ್ ಆಗುತ್ತೆ. ಸೊ ದಟ್ ಈಸ್ ವೈ ಜಸ್ಟ್ ಆನ್ ದ ಬೇಸಿಸ್ ಆಫ್ ಸಿಂಪ್ಟಮ್ ವಿ ಕ್ಯಾನಾಟ್ ಸೇ, ಅದು ಹೇಳೋಕೆ ಆಗಲ್ಲ ಇದು ಖಂಡಿತ ಪೈಲ್ಸ್ ಇದೆ, ಖಂಡಿತ ಫಿಷರ್ ಇದೆ, ಅದು ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಇದೆ. Just based on the symptoms we cannot tell. So it has to be first examined. The examination ಆಮೇಲೆ ನೋಡಿಬಿಟ್ಟು then we can tell what the problem is exactly. ಓಕೆ. ಬಟ್ ಇವಾಗ ಈ ಥರ ಬಂದಾಗ ನೀವು ಎಕ್ಸಾಮಿನೇಷನ್ ಅಂತ ಹೇಳಿದ್ರಿ. ಬಟ್ ಇವಾಗ ಎಕ್ಸಾಮಿನೇಷನ್ ಜೊತೆಗೆ ಅಂತ ಹೇಳಿದ್ರೆ ಇವಾಗ ಸಾಮಾನ್ಯವಾಗಿ ಎಕ್ಸಾಮಿನೇಷನ್ ಅಂತ ಹೇಳುವಂಥದ್ದು ಯಾವ ರೀತಿಯಲ್ಲಿ ಮಾಡ್ತೀರಾ? ಯಾವುದನ್ನ ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಉಪಯೋಗಿಸ್ತೀರಾ ಅಥವಾ ಕೆಲವೊಂದು ಬಾರಿ ಬೇರೆ ರೀತಿಯಾದಂಥ ಟೆಸ್ಟ್ಗಳನ್ನ ಮಾಡುವಂಥ ಒಂದು ಅಗತ್ಯ ಏನಾದರೂ ಇರ್ತದಾ? ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಸಾಮಾನ್ಯವಾಗಿ ಇದು ಎಲ್ಲ ಪೈಲ್ಸ್, ಫಿಷರ್, ಫಿಸ್ಚುಲಾ ಅದು ಎಲ್ಲರೂ ಪ್ರಾಬ್ಲಮ್ಸ್ಗೆ ಡಿಜಿಟಲ್ ಎಕ್ಸಾಮಿನೇಷನ್ ಸಾಕು. ಡಿಜಿಟಲ್ ಎಕ್ಸಾಮಿನೇಷನ್ ಜೊತೆ proctoscopic examination ಸಾಕು. ಇವಾಗ now the technology has also evolved, so now we can even get digital proctoscopes. So digital proctoscope ಅಂದರೆ ಇದು after examining patient need not go to a specialist diagnostic center. The doctor itself can examine with that digital proctoscope, and it gives a very clear image of what is the problem, like whether it's a fissure or a piles or a fistula, whatever. With the digital proctoscope we can correctly know
what are the findings of that, what is the problem in that anorectal area. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಬರುವಂಥವ್ರು ಇವಾಗ ಎಲ್ಲರೂ ಪೈಲ್ಸ್ ಅಂತಾನೆ ಬರ್ತಾರೆ. ಬಟ್ ನೀವು ಹೇಳಿದಾಗನೇ ಇವಾಗ ಫಿಷರ್ ಆಗಿರ್ಬೋದು, ಫಿಸ್ಟುಲ್ ಆಗಿರ್ಬೋದು, ಇದೆಲ್ಲ ಆಗುವಂಥ ಚಾನ್ಸಸ್ ಇರ್ತದೆ. ಬಟ್ ಆದರೂ ಇವಾಗ ನಾವು ಒಂದೊಂದನ್ನೇ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟರೆ, ಇವಾಗ ಈ ಫಿಷರ್ ಅಂತ ಹೇಳುವಂಥದ್ದು ಕಾರಣ ಏನು, ಯಾವ ರೀತಿಯಲ್ಲಿ ಆಗ್ತದೆ, ಅದಕ್ಕೇನೋ ಸ್ಟೇಜಸ್ ಅಂತ ಏನಾದರೂ ಇದೆಯಾ, ಅದನ್ನು ಹೇಗೆ ಗುರುತು ಹಿಡಿತೀರಾ, ಅದಕ್ಕೆ ಇವಾಗ ಯಾವ ರೀತಿಯಲ್ಲಿ ಅಪ್ರೋಚ್ ಇಟ್ಕೊಳ್ತೀರಾ, ಅದನ್ನು ಒಂದು ಮಾನಿಟರ್ ಮಾಡೋದಕ್ಕಾಗಲಿ ಅಥವಾ ಮ್ಯಾನೇಜ್ ಮಾಡೋದಕ್ಕಾಗಲಿ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಫಿಷರ್ ಅಂದರೆ ಇದು ಗುದಾ ಮಾರ್ಗದಲ್ಲಿ ಒಂದೊಂದ್ಸಲ ಅದು ಸಣ್ಣ ಕಟ್ ಥರ ಆಗುತ್ತೆ. ಆ ಕಟ್ಟಲ್ಲಿ ಡೈಲಿ ಪ್ರೆಷರ್ ಹಾಕಿದರೆ ಅದು ಕಟ್ ಪರ್ಮನೆಂಟ್ ಅಂಗ ಥರ ಬರುತ್ತೆ. ಸೊ ಆ ಕಟ್ಗೆ ಫಿಷರ್ ಹೇಳ್ತೇವೆ. ಸೊ ನಾರ್ಮಲಿ ಅದು 80% ಕೇಸಸಲ್ಲಿ ಇದು ಕ್ರಾನಿಕ್ ಇರುತ್ತೆ, ಕ್ರಾನಿಕ್ ಫಿಷರ್ ಇರುತ್ತೆ 80% ಕೇಸಸಲ್ಲಿ. ಬರೀ 20% ಕೇಸಸಲ್ಲಿ ಇದು ಅಕ್ಯೂಟ್ ಫಿಷರ್ಸ್ ಇರುತ್ತೆ. ಕ್ರಾನಿಕ್ ಅಂದರೆ ಇದು ಜಾಸ್ತಿ ದಿನದಿಂದ ಇದು ಆ ಪ್ರಾಬ್ಲಮ್ ಇರುತ್ತೆ. ಸ್ಲೋಲಿ ಫಸ್ಟ್ ಇಟ್ ವಿಲ್ ಜಸ್ಟ್ ಕಮ್ ಲೈಕ್ ಅ ಸ್ಕ್ರ್ಯಾಚ್, ದೆನ್ ಅದು ಡೈಲಿ ಆ ಜಾಗದಲ್ಲಿ ಅದು ಕಟ್ ಬಿಕಮ್ಸ್ ಮೋರ್ ಡೀಪ್ ಇಟ್ ಫಾರ್ಮ್ಸ್ ಅ ಪರ್ಮನೆಂಟ್ ಸ್ಟ್ರಕ್ಚರ್. So that is 80% cases will be chronic fissure. Only in 20% cases, when there is a sudden problem in the digestive system and the patient is extremely constipated and the patient ತುಂಬ ಗಟ್ಟಿಗ ಮೋಷನ್ ಮಾಡುವಾಗ ಅದು ಆ ಜಾಗದಲ್ಲಿ ಯಾಕೆ ಅದು ಮೆಮ್ರೇನ್ ತುಂಬ ಸಾಫ್ಟ್ ಇರುತ್ತೆ ಆ ಜಾಗದಲ್ಲಿ. ಸೊ ಆ ಜಾಗದಲ್ಲಿ ಕಟ್ ಆಗತ್ತೆ. ಆ ಕಟ್ಟಿಂದ ಬ್ಲೀಡಿಂಗ್ ಮತ್ತು ನೋವು ಜಾಸ್ತಿ ಉರಿ ಬರುತ್ತೆ. ಸೊ that is acute fissure, like all of a sudden it will come in 1 or 2 days only. ಸೊ ಅದು ಆ ಥರ ಫಿಷರ್ 2 ಪ್ರಕಾರಗಿರುತ್ತೆ, ಕ್ರಾನಿಕ್ ಮತ್ತು ಇದು ಅಕ್ಯೂಟ್. ಬಟ್ ಸಾಮಾನ್ಯವಾಗಿ ಇದು ಫಿಷರ್ಗೆ ಮುಖ್ಯ ಕಾರಣ ಕಾನ್ಸ್ಟಿಪೇಷನ್. ಯಾಕೆ ಡೈಲಿ ಅದು ಆ ಜಾಗದಲ್ಲಿ ಪ್ರೆಷರ್ ಆಗಿ ಆ ಮೆಮ್ರೇನ್ ತುಂಬ ಸಾಫ್ಟ್ ಇರುತ್ತೆ. ಒಂದ್ಸಲ ಕಟ್ ಆಗಿ ಆದಮೇಲೆ ಇದು ಪುನಃ ಅದು ಕಟ್ ಡೀಪ್ ಆಗುತ್ತೆ. ಸೊ ಆ ಕಟ್ಗೆ ಫಿಷರ್ ಹೇಳ್ತೇವೆ. ಓಕೆ, ಬಟ್ ಇವಾಗ ಈ ಥರ ಫಿಷರ್ ಅಂತ ಹೇಳುವಂಥದ್ದು ಒಂದೇ ಭಾಗದಲ್ಲಿ ಆಗುವಂಥದ್ದು ಅಥವಾ ಮಲ್ಟಿಪಲ್ ಭಾಗಗಳಲ್ಲಿ ಇವಾಗ ಆಗುವಂಥ ಚಾನ್ಸಸ್ ಇರುತ್ತಾ? ಅದರೊಳಗೂ ಏನಾದರೂ ಗ್ರೇಡ್ಸ್ ಅಂತ ಏನಾದರೂ ಇಟ್ಕೊಂಡಿರ್ತೀರ ನೀವು? ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಡಾಕ್ಟ್ರೆ? ಫಿಷರ್ ಅಂದರೆ ಇದು ಕಟ್ ಥರ ಆಗುತ್ತೆ. ಸೊ ಒಂದೊಂದ್ಸಲ ಬರೀ ಅದು ಆ ಗುದಾ ಮಾರ್ಗಲ್ಲಿ ಒಂದೇ ಕಟ್ ಇರಲ್ಲ, ಚಿಕ್ಕ ಕಟ್ ಥರ ಆಗುತ್ತೆ. ಒಂದೊಂದ್ಸಲ ಇದು ಬರೀ ಒಂದೇ ಜಾಗದಲ್ಲಿ ಅದು ಡೀಪ್ ಆಗಿ ಕಟ್ಟಿರುತ್ತೆ. ಆ ಕಟ್ ಪುನಃ ಡೈಲಿ ಓಪನ್ ಆಗುತ್ತೆ. ಆ ಜಾಗದಲ್ಲಿ ಇದು ಪುನಃ ಓಪನ್ ಆಗುತ್ತೆ. ಸೊ ಇಟ್ ಕ್ಯಾನ್ ಬಿ ಆಫ್ ಡಿಫ್ರೆಂಟ್ ಟೈಪ್ಸ್. ಆ್ಯಂಡ್ ಟೈಪ್ಸ್ ಬೇಸಿಕ್ಲಿ ಲೈಕ್ ಇಟ್ ಕ್ಯಾನ್ ಬಿ ಲೈಕ್ 3-4 cuts in the same area or just a single deep cut. ಬಟ್ ಇದಕ್ಕೆ ಇವಾಗ ಹೀಲ್ ಆಗಬೇಕಿದ್ರೆ ಅದು ಆಟೋಮೆಟಿಕ್ ಆಗಿ ಹೀಲ್ ಆಗುತ್ತಾ, ಅಥವಾ ಇವಾಗ ನೀವೇ ಹೇಳಿದಾಗೆ ಕೆಲವೊಂದು ಬಾರಿ ಆಗುತ್ತೆ, ಸಡನ್ ಆಗಿ ಆನ್ಸೆಟ್ ಆಗುತ್ತೆ, ಸರಿ ಹೋಗುತ್ತೆ, ಎಷ್ಟೋ ದಿನಗಳು ತೊಂದರೆಗಳು ಇರೋದಿಲ್ಲ ಅಂತ ಹೇಳಿದ್ರೆ ಅದು ರಿಪೀಟೆಡ್ ಆಗಿ ಹೀಲ್ ಆಗ್ತಾ ಇರುತ್ತೆ ಅಂತ ಹೇಳಿ ಅನ್ಕೋಬೇಕಾಗತ್ತಾ, ಅಥವಾ ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಡಾಕ್ಟ್ರೆ? Usually when it is just if just in the earlier stages when it is just like a ಸಾಮಾನ್ಯ ಸ್ಕ್ರಾಚಸ್ ತರ ಇರುತ್ತೆ, ಆ ಸಮಯದಲ್ಲಿ ಪೇಷಂಟ್ ಸ್ವಲ್ಪ ಜಾಗರೂಕ ಹೋಗಿ ಅದು ಮೋಷನಲ್ಲಿ ಎಲ್ಲ ಫ್ರೀಗ ಬರುತ್ತೆ. ಆ ಸಮಯದಲ್ಲಿ ಅದು ಬರೀ ಇಟ್ ಕ್ಯಾನ್ ಕ್ಲಿಯರ್ ಅಪ್ ಇನ್ 1 week itself. ಇಟ್ ಕ್ಯಾನ್ ಹೀಲ್ ಬಿಕಾಸ್ ಇಟ್ ಇಸ್ ಜಸ್ಟ್ ದ ಸ್ಟಾರ್ಟಿಂಗ್ ಸ್ಟೇಜ್. ಸ್ವಲ್ಪ ಆಯಿಂಟ್ಮೆಂಟ್ ಹಾಕಿ ಅದು ಸ್ವಲ್ಪ ಕೇರ್ ಆಗಿ ಅದು ಹೀಲ್ ಆಗುತ್ತೆ. ಬಟ್ ಇಫ್ ದ ಪೇಷಂಟ್ ಇಸ್ ನಾಟ್ ಕೇರ್ಫುಲ್ ಆ್ಯಂಡ್ ಅದು ಮೋಷನಲ್ಲಿ ಡೈಲಿ ಅದು ಟೈಟ್ ಮೋಷನ್ ಬರುತ್ತೆ, ಆ ಸಮಯದಲ್ಲಿ ಅದು ಹೀಲ್ ಆಗೋಕ್ಕೆ ತುಂಬ ಜಾಸ್ತಿ ಸಮಯ ಬೇಕು. ಯಾಕೆ ಅದು ಪುನಃ ಕಟ್ ಆಗುತ್ತೆ. ಓಕೆ, ಬಟ್ ಇವಾಗ ಈ ಕಾನ್ಸ್ಟಿಪೇಷನ್ ಅಂತ ಹೇಳುವಂಥದ್ದನ್ನೇ ಅದು ಸಿಂಗಲ್ ಫ್ಯಾಕ್ಟರ್ ಅಂತನೋ ಅಥವಾ ಸಿಂಗಲ್ ಬಿಗ್ಗೆಸ್ಟ್ ಫ್ಯಾಕ್ಟರ್ ಅಂತ ನೀವು ಹೇಳ್ತೀರಾ? ಅದು ಬಿಗ್ಗೆಸ್ಟ್ ಫ್ಯಾಕ್ಟರ್. ಫಿಷರ್ಗೆ ಅದು ಬಿಗ್ಗೆಸ್ಟ್ ಫ್ಯಾಕ್ಟರ್ ಕಾನ್ಸ್ಟಿಪೇಷನ್ನೇ ಇರುತ್ತೆ. ಓಕೆ, ಅದು ಬಿಟ್ಟರೆ ಬೇರೆ ಇನ್ನೇನೇನು ಕಾರಣಗಳಿರುತ್ತೆ ಡಾಕ್ಟ್ರೆ ಕಾನ್ಸ್ಟಿಪೇಷನ್ ಬಿಟ್ಟರೆ? ಬಿಟ್ಟರೆ ಅದು ಮೋಸ್ಟ್ ಆಫ್ ದ ಮೆನಿ ಟೈಮ್ ಪೇಷಂಟ್ ಹ್ಯಾಸ್ ಫ್ರೀಕ್ವೆಂಟ್ ಆಗಿ ಇದು ಲೂಸ್ ಮೋಷನ್ ಇರುತ್ತೆ. ಸೊ ಅದು ಆ ಸಮಯದಲ್ಲಿ ಮತ್ತೆ ಪುನಃ ಇದು ಮೋಷನ್ಗೂ ಹೋಗೋ ಸಮಯದಲ್ಲಿ ಆ ಜಾಗದಲ್ಲಿ ಮತ್ತೆ ರ್ಯಾಷಸ್ ಥರ ಫಾರ್ಮ್ ಆಗುತ್ತೆ. ಸೊ ರ್ಯಾಷಸ್ ಸ್ವಲ್ಪ ಇದು ಏನಾಗುತ್ತೆ, ಇದು ಒಂದು ದಿವಸಲ್ಲಿ ಆ ರ್ಯಾಷಸ್ ದೇ ವಿಲ್ ಸೆಲ್ಫ್ ಹೀಲ್ ಆಗುತ್ತೆ. ಬಟ್ ಅದು 3-4 ದಿವಸಗೆ ಕಂಟಿನ್ಯೂಸ್ ಆ ಜಾಗದಲ್ಲಿ ಮತ್ತೆ ಅದು ಪ್ರೆಷರ್ ಹಾಕಿ ಇದು ಮೋಷನ್ಗೆ ಹೋಗಿ ಇದು ಪರ್ಮನೆಂಟ್ ಕಟ್ ಥರ ಫಾರ್ಮ್ ಆಗುತ್ತೆ. ಸೊ ಒನ್ ರೀಸನ್ ಕ್ಯಾನ್ ಬಿ ಸಿವಿಯರ್ ಕಾನ್ಸ್ಟಿಪೇಷನ್, ದ ಅದರ್ ರೀಸನ್ ಕ್ಯಾನ್ ಬಿ ಇಫ್ ದ ಪರ್ಸನ್ ಹ್ಯಾಸ್ ಲೂಸ್ ಮೋಷನ್ಸ್ ಮೆನಿ ಅ ಟೈಮ್ಸ್. ಓಕೆ, ಬಟ್ ಅದೇ ರೀತಿಯಲ್ಲಿ ಇವಾಗ ಈ ಫಿಸ್ಟ್ಯುಲಾ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದರೆ ಅದನ್ನು ಸೂಕ್ತವಾಗಿ ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಫಿಸ್ಟ್ಯುಲಾ ಇದು ತುಂಬ ಕಾಂಪ್ಲಿಕೇಟೆಡ್ ಡಿಸೀಸ್ ಇರುತ್ತೆ. ಫಿಸ್ಟ್ಯುಲಾ ಅಂದರೆ ಇದು ಆ
ಗುದಾ ಮಾರ್ಗಲ್ಲಿ ಆ ಜಾಗಗೆ ಪೆರಿಯನಲ್ ಏರಿಯಾ ಹೇಳ್ತೇವೆ. ಸೊ ಆ ಪೆರಿಯನಲ್ ಜಾಗದಲ್ಲಿ ಒಂದ್ಸಲ ಒಂದು ಓಪನಿಂಗ್ ಆಗುತ್ತೆ. ಆ ಓಪನಿಂಗಲ್ಲಿ ಕಂಟಿನ್ಯೂಸ್గా ಪಸ್, ವಾಟ್ರಿ ಡಿಸ್ಚಾರ್ಜ್ ಮತ್ತು ಇದು ಬ್ಲೀಡಿಂಗ್ ಆ ಥರ ಬರುತ್ತೆ. ಮತ್ತು ಹೊಲಗಡೆ ಗುದಾ ಮಾರ್ಗ ಹೊಲಗಡೆಯಲ್ಲಿ ಅದು ಸೆಕೆಂಡ್ ಓಪನಿಂಗ್ ಇರುತ್ತೆ. ಆ ಓಪನಿಂಗಲ್ಲಿ ಇದು ಎಲ್ಲ ಡಿಸ್ಚಾರ್ಜ್, ಬ್ಲೀಡಿಂಗ್, ಪಸ್ ಆ ಥರ ಆಗುತ್ತೆ. ಫಿಸ್ಟುಲಾ ಅಂದರೆ ಇದು ಆ ಜಾಗದಲ್ಲಿ ಫಸ್ಟ್ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ. ಆ ಇನ್ಫೆಕ್ಷನ್ ಹೊಲಗಡೆ ಸ್ಪ್ರೆಡ್ ಹಾಕಿ ಅದು ಪಸ್ ಕ್ಯಾವಿಟಿ ಫಾರ್ಮ್ ಆಗುತ್ತೆ. ಅದು ಕ್ಯಾವಿಟಿ ಪರ್ಮನೆಂಟ್గా ಆಪ್ಸಸ್ ಫಾರ್ಮ್ ಆಗುತ್ತೆ. ಆಪ್ಸಸ್ಸಲ್ಲಿ ಇದು ಒಂದು ಟ್ರ್ಯಾಕ್ ಥರ ಫಾರ್ಮ್ ಆಗುತ್ತೆ. ಸೊ ಫಿಸ್ಟುಲಾಗೆ ಇದು ತುಂಬ ಒಂದೊಂದು ಸಲ ಇದು ಬರೀ ಒಂದೇ ಓಪನಿಂಗ್ ಇರುತ್ತೆ. ಅದಕ್ಕೆ ಸೈನಸ್ ಹೇಳ್ತೇವೆ. ಫಿಸ್ಟುಲಾ ಅಂದರೆ ಇದು 2 ಓಪನಿಂಗ್ ಇರುತ್ತೆ ಫಿಸ್ಟುಲಾಲಿ, ಬಟ್ ಸೈನಸಲ್ಲಿ ಬರೀ ಒಂದೇ ಓಪನಿಂಗ್ ಇರುತ್ತೆ. ಸೊ ಆ ಓಪನಿಂಗ್ ಜಾಗದಲ್ಲಿ ಕಂಟಿನ್ಯೂಸ್గా ಪಸ್, ಬ್ಲೀಡಿಂಗ್ ಆ ಥರ ಡಿಸ್ಚಾರ್ಜ್ ಆಗುತ್ತೆ. ಮತ್ತು ಇದು ಇನ್ಫೆಕ್ಷನ್ ಇಟ್ ಕೀಪ್ಸ್ ಆನ್ ಸ್ಪ್ರೆಡಿಂಗ್ ಇನ್ಸೈಡ್. ಡಾಕ್ಟ್ರ್, ಇವಾಗ ನಾವು ಈ ಫಿಸ್ಟ್ಯುಲಾ ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ಬಂದಾಗ ಇದು ಇವಾಗ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ಇವಾಗ ಯಾವ ಕಾರಣಕ್ಕಾಗಿ ಈ ಥರ ಒಂದು ಕಾಣಿಸ್ಕೊಳ್ಳುತ್ತೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಫಿಸ್ಟುಲಾ ಇದು ಮೇನ್ಲಿ ಫಾರ್ patient first who are little unhygienic patients and people who have for females who have repeated UTI infections or any intestinal infections. So what happens even if and many a times even a small pimple like folliculitis, any hair root infection can also form it. So what happens with this hair root infection, patient at times they will just ignore it. ಸೊ ಪೇಷಂಟ್ ಇಗ್ನೋರ್ ಆಗಿ ಇದು ಸಿಂಪಲ್ ಚಿಕ್ಕದೇ ಪ್ರಾಬ್ಲಮ್, ಜಾಸ್ತಿ ಏನೂ ಇಲ್ಲ, ಬರೀ ಸ್ವಲ್ಪ ಇನ್ಫೆಕ್ಷನ್ ಆ ಥರ. ಸೊ ಅಟ್ ದಟ್ ಟೈಮ್ ದೇ ವಿಲ್ ಇಗ್ನೋರ್ ಇಟ್. ಬಟ್ ಏನಾಗುತ್ತೆ, ಇದು ಆ ಇನ್ಫೆಕ್ಷನ್ ಹೊರಗಡೆ ಸ್ಪ್ರೆಡ್ ಹಾಕಿ ಇದು ಪಸ್ ಕ್ಯಾವಿಟಿ ಫಾರ್ಮ್ ಆಗುತ್ತೆ. ಸೊ ಆಮೇಲೆ ಇದು ಪಸ್ ಕ್ಯಾವಿಟಿಯಿಂದ ಅದು ಆ ಥರ ಫಿಸ್ಟುಲಾ ಟ್ರ್ಯಾಕ್ ಫಾರ್ಮ್ ಆಗುತ್ತೆ. ಸೊ ದ ಮೇನ್ ಕಾರಣ ಇದು ಅನ್ಹೈಜಿನಿಕ್ ಕಂಡೀಷನ್ಸ್. ಬಿಕಾಸ್ ಅನ್ಹೈಜಿನಿಕ್ ಕಂಡೀಷನ್ ವಿಲ್ ಲೀಡ್ ಟು ಎನಿ ಕೈಂಡ್ ಆಫ್ ಇನ್ಫೆಕ್ಷನ್. ದೆನ್ ಒಂದೊಂದು ಸಲ ಇದು UTI ಇನ್ಫೆಕ್ಷನ್ ಇರುತ್ತೆ. ಲೇಡೀಸಲ್ಲಿ UTI ಇನ್ಫೆಕ್ಷನ್ ಇರುತ್ತೆ, ಜಾಸ್ತಿ ಇರುತ್ತೆ. ಸೊ ಲೇಡೀಸ್ ದೇ ವಿಲ್ ಫೀಲ್ ಶೈ, ದೇ ವಿಲ್ ನಾಟ್ ಇಮಿಡಿಯೇಟ್ಲಿ ಗೋ ಟು ಅ ಡಾಕ್ಟರ್. ಸೊ ಪರ್ಮನೆಂಟ್ ಆಗಿ ಇದು ನಿರಂತರವಾಗಿ ಇದು UTI ಇನ್ಫೆಕ್ಷನ್ ಬಂದು ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಗೆ ಚಾನ್ಸಸ್ ಇರುತ್ತೆ. ಆಮೇಲೆ ಇದು ಸ್ಮಾಲ್, ಆಸ್ ಐ ಟೋಲ್ಡ್, ಹೇರ್ ರೂಟ್ ಇನ್ಫೆಕ್ಷನ್ ಕ್ಯಾನ್ ಬಿ ದೇರ್. ದ್ಯಾಟ್ ಇನ್ಫೆಕ್ಷನ್ ಕ್ಯಾನ್ ಸ್ಪ್ರೆಡ್ ಇನ್ಸೈಡ್. ಸೊ ಅದು ಆ ಥರ ಅದು ಆ ಪ್ರಾಬ್ಲಮ್ ಚಿಕ್ಕ ಇನ್ಫೆಕ್ಷನಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಈ UTI ಇನ್ಫೆಕ್ಷನ್ ಅಂತ ಹೇಳಿದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳುವಂಥದ್ದು, ಇದು ಇವಾಗ ಮಹಿಳೆಯರಲ್ಲಿ ಕರೆಕ್ಟು, ಬಟ್ ಆದ್ರೂ ಇಂಥದ್ದೇ ಏಜ್ ಗ್ರೂಪ್ ಅಂತ ಏನಾದರೂ ಇರ್ತದ? ಸ್ವಲ್ಪ ಹೆಚ್ಚಾಗಿ ಇವಾಗ ಈ ಪರ್ಟಿಕ್ಯುಲರ್ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಏನಾದರೂ ಇರ್ಬೋದಾ ಡಾಕ್ಟ್ರೆ? ಅದು ಸಾಮಾನ್ಯವಾಗಿ ಬಿಕಾಸ್ ಇದು ಜಾಸ್ತಿ ಇದು 16-17 years ಆಮೇಲೆ ಜಾಸ್ತಿ. ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್ ಇಟ್, ಐ ಹ್ಯಾವ್ ನಾಟ್ ಅಬ್ಸರ್ವ್ಡ್ ಇಟ್ ಇನ್ ಯಂಗರ್ ಚಿಲ್ಡ್ರನ್, ಬಟ್ 16-17 years ಆಮೇಲೆ ಇದು ಇಟ್ ಈಸ್ ಲಿಟಲ್ ಕಾಮನ್. ಆ್ಯಂಡ್ ಟಿಲ್ ದ ಏಜ್ ಆಫ್ ಓಲ್ಡ್ ಏಜಲ್ಲಿ ಇದು ಇರುತ್ತೆ, ಆ ಪ್ರಾಬ್ಲಮ್ ಇರುತ್ತೆ. ಸೊ ಆಫ್ಟರ್ 16-17 years ಓನ್ಲಿ ಇಟ್ ಈಸ್ ಮೋರ್ ಕಾಮನ್. ಈವನ್ ಚಿಕ್ಕ ಮಕ್ಕಳು ಅಲ್ಲಿ ಇದು ಆ ಥರ ಆಗತ್ತೆ, ಬಟ್ ಸಾಮಾನ್ಯವಾಗಿ ಆಫ್ಟರ್ ದ ಏಜ್ ಆಫ್ 15 ಯು ಕ್ಯಾನ್ ಟೆಲ್ ಇಟ್ ಈಸ್ ಮೋರ್ ಪ್ರೋನ್. ಓಕೆ, ಬಟ್ ಇವಾಗ ಈ ಫಿಸ್ಟ್ಯುಲಾ ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ಇವಾಗ ಒಂದೇ ಭಾಗದಲ್ಲಿ ಇವಾಗ ರಿಪೀಟೆಡ್ ಆಗಿ ಬರ್ತಾ ಇರ್ತದ, ಅಥವಾ ಕೆಲವೊಂದು ಬಾರಿ ಇವಾಗ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಒಂದೊಂದು ಟೈಮಲ್ಲಿ ಒಂದೊಂದು ಭಾಗದಲ್ಲಿ ಅಂತ ಹೇಳಿ ಬರುತ್ತಾ? ಇದು ಯಾತಕ್ಕಾಗಿ ಬರುತ್ತೆ ಡಾಕ್ಟ್ರೆ? ಅದು ತುಂಬ ಇದು ಯಾಕೆ ನಾನು ಹೇಳ್ತಾರೆ, ಇದು ಹೊರಗಡೆ ಸ್ಪ್ರೆಡ್ ಆಗಿ ಇದು ಬರೀ ಫಸ್ಟ್ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರೀ ಒಂದೇ ಓಪನಿಂಗ್ ಇರುತ್ತೆ. ಒಂದೊಂದು ಸಲ ಇದು ಆ ಜಾಗದಲ್ಲಿ 2 ಓಪನಿಂಗ್ ಇರುತ್ತೆ, ಒಂದೊಂದು ಸಲ ಇದು 3 ಓಪನಿಂಗ್ ಇರುತ್ತೆ. ಆ 3 ಜಾಗದಲ್ಲಿ ಇದು ಫಿಸ್ಟುಲಾ ಟ್ರ್ಯಾಕ್ ಫಾರ್ಮ್ ಆಗುತ್ತೆ. ಸೊ ಅದು ಇಟ್ ಕ್ಯಾನ್ ಲೀಡ್ ಟು ಫರ್ದರ್ ಟ್ರ್ಯಾಕ್ಸ್, ಇಟ್ ಕ್ಯಾನ್ ಲೀಡ್ ಟು 4-5 ಓಪನಿಂಗ್ಸ್ ಆಲ್ಸೋ. ಯಾಕೆ ಇದು ಮತ್ತೆ ಅದು ಇನ್ಫೆಕ್ಷನ್ ಕ್ಯಾನ್ ಸ್ಪ್ರೆಡ್ ಈವನ್ ಇನ್ ಟು ದ for females it can spread into the uterine parts also. For males it can spread into the other reproductive parts also, or the urinary tract also it can lead. ಸೊ ಅದು ಫಿಸ್ಟುಲಾ ಅಲ್ಲಿ ಯಾಕೆ ಫಸ್ಟ್ ಇಟ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಡಿಸೀಸ್. ದೆನ್ ಸೆಕೆಂಡ್ರಿ ಅದು ಸರ್ಜರಿ ಮಾಡುವಾಗ, ಯಾಕೆ ಇದು ಸರ್ಜರಿ ಮಾಡುವಾಗ ಇದು ರಿಕರೆನ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ವಾಟ್ ಹ್ಯಾಪನ್ಸ್ ನೋ, ಸ್ವಲ್ಪ ಅದು ಪಸ್ ಪಾಕೆಟ್, ಮೆನಿ ಅ ಟೈಮ್ಸ್ ದ ಪಸ್ ಪಾಕೆಟ್ ರಿಮೇನ್ಸ್ ದೇರ್ ಓನ್ಲಿ. even if they surgically, even if we clean it properly, there are chances of that pus pocket to remain there. So adu pus pocket inda idu pus ಮತ್ತೆ spread ಆಗುತ್ತೆ. So again there are chances for the same tract to form or even other tracts to form.
ಸೊ ಅದು ಫಿಸ್ಚುಲಾ ಆಗಿ ಸ್ವಲ್ಪ ಖಂಡಿತ ಕೇರ್ ಮಾಡಬೇಕು. ಯಾಕೆ ಅದು ತುಂಬ ಕಾಂಪ್ಲಿಕೇಟೆಡ್ ಡಿಸೀಸ್. ಅದು ಚಿಕ್ಕ ಡಿಸೀಸಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದು ಚಿಕ್ಕ ಡಿಸೀಸ್ ಥರ ಕಾಣಿಸ್ತೆ, ಬಟ್ ಆಮೇಲೆ ಇದು ಸ್ಪ್ರೆಡ್ ಆಗಿ ತುಂಬ ಕಾಂಪ್ಲಿಕೇಟೆಡ್ ಡಿಸೀಸ್ ಆಗುತ್ತೆ. ಮ್ಯಾನೇಜ್ ಆಗೋಕ್ಕೆ ತುಂಬ ಕಷ್ಟ. ಓಕೆ, ಬಟ್ ಇವಾಗ ಆಯುರ್ವೇದದಲ್ಲಿ ಇವಾಗ ಚಿಕಿತ್ಸೆ ಅಂತ ಹೇಳಬೇಕಿದ್ರೆ ಇವಾಗ ಫಿಸ್ಟ್ಯುಲಾಗೆ ಇವಾಗ ನೀವು ಹೇಳಿದಾಗೇ ಒಂದು ಸರ್ಜರಿ ಅಂತ ಹೇಳುವಂಥದ್ದನ್ನು ಇವಾಗ ಅಲೋಪತಿನಲ್ಲಿ ಖಂಡಿತವಾಗ್ಲೂ ಮಾಡ್ತಾರೆ. ಬಟ್ ಅದರೊಳಗೆ ಕೆಲವೊಂದು ಬಾರಿ ಪ್ರತಿಯೊಬ್ಬರಿಗೂ ಇವಾಗ ರಿಸಲ್ಟ್ ಅಂತ ಸಿಗದೆ ಇರ್ಬೋದು, ಅಥವಾ ಈ ಥರ ನೀವು ಹೇಳಿದಾಗ ರಿಕರೆನ್ಸ್ ಅಂತ ಹೇಳುವಂಥ ಒಂದು ಚಾನ್ಸಸ್ ಇರ್ಬೋದು. ಬಟ್ ಇವಾಗ ಆಯುರ್ವೇದದ ಒಂದು ಅಪ್ರೋಚ್ ಅಂತ ಹೇಳಿದ್ರೆ ಇವಾಗ ಯಾವ ರೀತಿಯಲ್ಲಿ ಒಂದು ಅಪ್ರೋಚ್ ಅಂತ ಹೇಳಿ ಇಟ್ಕೊಂಡಿರ್ತೀರಾ, ಇದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಅಂತ ಹೇಳುವಂಥದ್ದು ಯಾವ ರೀತಿಯಲ್ಲಿ ಇರ್ತದೆ, ಮತ್ತು ಇದು ಪರ್ಮನೆಂಟ್ ಆಗಿರ್ತದೆ, ಮತ್ತೆ ಅದನ್ನು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆಯಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಅದು ಆಯುರ್ವೇದ ಅಲ್ಲಿ ಅದು ಫಿಸ್ಚುಲಾಗೆ ತುಂಬ ಒಳ್ಳೆ ಚಿಕಿತ್ಸೆ ಇದೆ. ಶಾರಸೂತ್ರ ಟ್ರೀಟ್ಮೆಂಟ್ ಇದೆ. ಶಾರಸೂತ್ರ ಟ್ರೀಟ್ಮೆಂಟ್ ಇಟ್ ಈಸ್ ಅ WHO ರೆಕಮೆಂಡೆಡ್ ಟ್ರೀಟ್ಮೆಂಟ್ ಫಾರ್ ಫಿಸ್ಚುಲಾ. ಸೊ ಅದು ಯಾಕೆ ಅದು ಶಾರಸೂತ್ರ ಅದು ಟ್ರ್ಯಾಕಲ್ಲಿ ಶಾರಸೂತ್ರ ಹಾಕಿ ಆದಮೇಲೆ ಇದು ಪಸ್ ಪಾಕೆಟ್ ಫಾರ್ಮ್ ರಿಮೈನಿಂಗ್ ಚಾನ್ಸಸ್ ಇರಲ್ಲ. The full pus every time it will keep on draining through the Sharasutra. So what happens slowly it keeps on cutting that area, and this whole the pus cavity totally it gets cleared. It doesn't allow the pus to stay over there. So the whole area it comes clear, more clear, and the pus keeps on draining. So ಅದಕ್ಕೆ ಇದು ಶಾರಸೂತ್ರ ಟ್ರೀಟ್ಮೆಂಟ್ ಆಮೇಲೆ ಅದು 98% ಕೇಸಸಲ್ಲಿ ಪುನಃ ಬರುವಾಗೆ ಚಾನ್ಸಸ್ ಕಮ್ಮಿ ಇರುತ್ತೆ. ಅದು ಪುನಃ ಬರೋದಿಲ್ಲ. ಬಟ್ 2% ಕೇಸಸಲ್ಲಿ ಇಫ್ ದೇ ಆರ್ ನಾಟ್ ಅನ್ಹೈಜಿನಿಕ್ ಕಂಡೀಷನ್ಸ್ ಮತ್ತು ಇದು ಕೇರ್ಫುಲ್ ಆಗಿ ಇದು ಮೇಂಟೈನ್, if they are not maintaining, then in that 2% cases it can repeat. But 98 for Sharasutra chikitsa in fistula it is a 98% success rate is there. ಬಟ್ ಇವಾಗ ಈ ಕ್ಷಾರಸೂತ್ರ ಅಂತ ಹೇಳುವಂಥದ್ದು ಬರೀ ಫಿಸ್ಟುಲಾಗೆ ಮಾತ್ರ ಅದನ್ನು ಉಪಯೋಗಿಸುವಂಥದ್ದು ಅಥವಾ ಬೇರೆ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ಗೂ ಬಳಸ್ತೀರಾ ಡಾಕ್ಟ್ರೆ? ಅದು ಶಾರಸೂತ್ರಗೆ ಎಲ್ಲ ಗುದ ಮಾರ್ಗದಲ್ಲಿ ಎಲ್ಲ ರೋಗಕ್ಕೆ ಶಾರಸೂತ್ರ ಟ್ರೀಟ್ಮೆಂಟ್ಗೆ ತುಂಬ ಉಪಯೋಗ ಇದೆ. ಪೈಲ್ಸ್ಗೆ ಇದು ಶಾರಸೂತ್ರ ಟ್ರೀಟ್ಮೆಂಟ್ ಇದೆ. ಯಾಕೆ ಇದು ಪೈಲ್ಸಲ್ಲಿ ಸರ್ಜರಿ ಮಾಡುವಾಗ ಒಂದ್ಸಲ ಇದು ಪೈಲ್ಸ್ಗೆ ಇದು ಚಿಕ್ಕ ಮಾಂಸ ಇರುತ್ತೆ, ಅದು ಮಾಂಸ ಪುನಃ ಬರುತ್ತೆ. ಬಟ್ ಅದು ಶಾರಸೂತ್ರ ಟ್ರೀಟ್ಮೆಂಟ್ ಆಮೇಲೆ ಇದು ಯಾಕೆ ಫುಲ್ ಶ್ರಿಂಕ್ ಆಗುತ್ತೆ, ಇದು ಆ ಚಿಕಿತ್ಸೆ ಆಮೇಲೆ ಇದು ಆ ಜಾಗ ಫುಲ್ ಶ್ರಿಂಕ್ ಆಗುತ್ತೆ. ಸೊ ಅದಕ್ಕೆ ಅದು ಪುನಃ ಬರುವಾಗೆ ಚಾನ್ಸಸ್ ಕಮ್ಮಿ ಇರುತ್ತೆ. ಮತ್ತು ಇದು ಫಿಶರಲ್ಲಿ ಶಾರಕರ್ಮ ಮಾಡುವಾಗ ಅದು ಫುಲ್ ಕ್ಲಿಯರ್ ಆಗುತ್ತೆ, ಮತ್ತು ಪುನಃ ಬರುವಾಗೆ ಚಾನ್ಸಸ್ ಮತ್ತೆ ಕಮ್ಮಿ ಇರುತ್ತೆ. ದೆನ್ ಒನ್ ಥಿಂಗ್ ಇಸ್ ದಟ್ ಟ್ರೀಟ್ಮೆಂಟ್ ಇದು ಡಾಕ್ಟರ್ ಕೈಯಲ್ಲಿ, ಅದು ಪ್ರಿವೆನ್ಷನ್ ಇಸ್ ಅಗೇನ್ ಇನ್ ಪೇಷಂಟ್ಸ್ ಹ್ಯಾಂಡ್. ಸೊ ಐ ಕ್ಯಾನ್ ಟ್ರೀಟ್ ದ ಪೇಷಂಟ್, ಬಟ್ ಪೇಷಂಟ್ ಆಲ್ಸೋ ಹ್ಯಾಸ್ ಟು ಅವಾಯ್ಡ್ ಡೂಸ್ ಆ್ಯಂಡ್ ಡೂ ನಾಟ್ಸ್ ಆರ್ ಆಲ್ವೇಸ್ ದೇರ್. ಸೊ ಪೇಷಂಟ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಓಕೆ, ಬಟ್ ಇವಾಗ ಈ ಫಿಸ್ಟ್ಯುಲಾ ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ಬಂದಾಗ ಇದಕ್ಕೆ ಪ್ರಮುಖವಾಗಿರುವಂಥ ಕಾರಣಗಳು ಇವಾಗ ಒಂದು ಅನ್ಹೈಜಿನಿಕ್ ಕಂಡೀಷನ್ಸ್ ಅಂತ ಹೇಳಿದ್ರಿ, ರಿಪೀಟೆಡ್ ಇನ್ಫೆಕ್ಷನ್ಸ್, ಓಕೆ, colitis, all these repeated infections can, these infections can lead to further infection in that perianal area, and then pus cavity and abscess can form, and then it forms to fistula tract. ಓಕೆ, ಬಟ್ ಇವಾಗ ಹೆಚ್ಚಾಗಿ ಇರುವಂಥದ್ದು ಅಂತ ಹೇಳಿದ್ರೆ ಹೊರಗಡೆಯಿಂದ ಇರುವಂಥ ಒಂದು ಇನ್ಫೆಕ್ಷನ್ ಅಂತ ಹೇಳುವಂಥದ್ದು ಅದೇ ಪ್ರಮುಖವಾದಂಥ ಕಾರಣ. ಅದು ಒಳಗಡೆಯಿಂದ ಆಗುವಂಥದ್ದು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದಾ? No, plus it can be, as I told, any small hair root infection that can also cause. Many a times that hair root infection we will just ignore, a ಸಿಂಪಲ್ ಅದು ಪಿಂಪಲ್ ಥರ ಆಗುತ್ತೆ. ಸೊ ಆ ಪಿಂಪಲ್ ಸ್ವಲ್ಪ ಸಮಯ ಆಮೇಲೆ ಅದು ಕ್ಲಿಯರ್ ಆಗುತ್ತೆ, ಬಟ್ ಔಟ್ಸೈಡ್ ಎಕ್ಸ್ಟರ್ನಲಿ ಇಟ್ ವಿಲ್ ಲುಕ್ ಆಸ್ ಇಫ್ ಇಟ್ ಇಸ್ ಹೀಲ್ಡ್, ಬಟ್ ಅದು ಎಕ್ಸ್ಟರ್ನಲಲ್ಲಿ ಅದು ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ ಆಗಿ ಫುಲ್ ಪಸ್ ಕ್ಯಾವಿಟಿ ಫಾರ್ಮ್ ಆಗುತ್ತೆ. ಓಕೆ, ಬಟ್ ಇವಾಗ ಈ ಥರ ಒಂದು ಪಸ್ ಅಂತ ಹೇಳುವಂಥದ್ದು, ಪಸ್ ಡಿಸ್ಚಾರ್ಜಸ್ ಅಂತ ಹೇಳುವಂಥದ್ದು ಆಗ್ತಾನೆ ಇರ್ತದೆ, ಬಟ್ ಆಟೋಮೆಟಿಕ್ ಆಗಿ ಅದಾಗದೇ ನಿಲ್ಲುವಂಥ ಒಂದು ಚಾನ್ಸಸ್ ಇರ್ತದ ಅಂತ ಹೇಳಿದ್ರೆ ಒಂದು 4-5 ದಿನ ಆಗುತ್ತೆ, ನಿಲ್ಲುತ್ತೆ, ಸ್ವಲ್ಪ ದಿನ ಆಗುತ್ತೆ, ಮತ್ತೆ ಶುರುವಾಗುತ್ತೆ ಅನ್ನೋದು ಇರುತ್ತಾ, ಅಥವಾ ಎಷ್ಟು ದಿನಗಳ ತನಕ ನೀವು ಈ ಥರ ವೆಯ್ಟ್ ಮಾಡಿ ನಂತರ ಇವಾಗ ಚಿಕಿತ್ಸೆ ಅಂತ ಹೇಳಿ ಶುರು ಮಾಡ್ತೀರಾ ಡಾಕ್ಟ್ರೆ? ಫಸ್ಟ್ ಇದು ಆ ಥರ ಆ ಜಾಗದಲ್ಲಿ ಅದು ನಿರೀಕ್ಷಣೆ ಆದಮೇಲೆ ಅದು ಖಂಡಿತ ಗೊತ್ತಾಗ್ತದೆ. ಇದು ಬರೀ ಇದು ಸುಮ್ಮನೆ ಅದು ಸಿಂಪಲ್ ಆಗಿ ಪಿಂಪಲ್ ಥರ ಇದೆ, ಸಿಂಪಲ್ ಇನ್ಫೆಕ್ಷನ್ ಥರ ಇದೆ, ಬರೀ ಅದು ಹೊರಗಡೆ ಸ್ವಲ್ಪ ಇದು ಜಾಸ್ತಿ ಇನ್ಫೆಕ್ಷನ್ ಇದೆ. ಅದು ಮುಖ್ಯವಾಗಿ ನಿರೀಕ್ಷಣೆ ಆದಮೇಲೆ, ಇದು ಕರೆಕ್ಟ್ ಎಕ್ಸಾಮಿನೇಷನ್ ಆದಮೇಲೆ ಅದು ಗೊತ್ತಾಗುತ್ತೆ.
ಬಟ್ ಇದು ಕನ್ಫರ್ಮ್ ಡಯಾಗ್ನೋಸಿಸ್ಗೆ ಅದು MRI ಸ್ಕ್ಯಾನ್ ಮಾಡಬೇಕು. ಆ ಪೆರಿಯಾನಲ್ ಜಾಗದಲ್ಲಿ MRI ಸ್ಕ್ಯಾನ್ ಮಾಡಬೇಕು. MRI ಸ್ಕ್ಯಾನಲ್ಲಿ ಕರೆಕ್ಟ್ಗೆ ಗೊತ್ತಾಗುತ್ತೆ ಇದು ಬರೀ ಇದು ಸೈನಸ್ ಟ್ರ್ಯಾಕ್ ಇದೆ, ಬರೀ ಆಪ್ಸೆಸ್ ಇದೆ, ಫುಲ್ ಫಿಸ್ಟುಲರ್ ಟ್ರ್ಯಾಕ್ ಇದೆ. ಸೊ ಅದಕ್ಕೆ ಇದು ಕನ್ಫರ್ಮೇಷನ್ಗೆ ಡಯಾಗ್ನೋಸಿಸ್ ಇದೆ. ಸೊ ಅದಕ್ಕೆ ಇದು ಸಿಂಪಲ್ ಇದು ಸಿಮ್ಟಮ್ಸ್ ಆಗಿ ಖಂಡಿತ ಒಳ್ಳೆ ಡಾಕ್ಟ್ರಿಗೆ ಹೋಗಬೇಕು. ಡಾಕ್ಟರ್ ಎಕ್ಸಾಮಿನೇಷನ್ ಮಾಡಿ ನೋಡಿಬಿಟ್ಟು ಇದು ಕರೆಕ್ಟ್ಗೆ ಹೇಳ್ತೀನಿ ಏನು ಡಯಾಗ್ನೋಸಿಸ್ ಮಾಡಬೇಕು. ಸೊ ಆ ಡಯಾಗ್ನೋಸಿಸ್ ಆಮೇಲೆ ಕರೆಕ್ಟ್ಗೆ ಗೊತ್ತಾಗುತ್ತೆ ಅದು ಪ್ರಾಬ್ಲಮ್ ಇದೆ ಇಲ್ವಾ, ಅದು ಪ್ರಾಬ್ಲಮ್ ಏನು ಸ್ಟೇಜಲ್ಲಿ ಇತ್ತು ಇವಾಗ. ಓಕೆ, ಬಟ್ ಇವಾಗ ಈ ಸ್ಟೇಜಸ್ ಅಂತ ಹೇಳಬೇಕಿದ್ದರೆ ಇವಾಗ ಪ್ರತಿಯೊಬ್ಬರಿಗೂ ಇವಾಗ ಮೆಡಿಕೇಶನ್ ಬಿಟ್ಟು ಇವಾಗ ಕ್ಷಾರಸೂತ್ರದಿಂದನೇ ಟ್ರೀಟ್ಮೆಂಟ್ ಅಂತ ಹೇಳ್ತೀರಾ, ಅಥವಾ ಇವಾಗ ಮೆಡಿಕೇಶನ್ನಿಂದ ಸರಿಪಡಿಸುವಂಥ ಒಂದು ಸಾಧ್ಯತೆಗಳು ಇರ್ತದ ಡಾಕ್ಟ್ರೆ? ಅದು ಅರ್ಲಿ ಸ್ಟೇಜಸಲ್ಲಿ, ಯಾಕೆ ಇದು ಅರ್ಲಿ ಸ್ಟೇಜಲ್ಲಿ ಫಸ್ಟ್ ಸ್ಟೇಜಲ್ಲಿ ಬರೀ ಪಸ್ ಕ್ಯಾವಿಟಿ ಥರ ಆಗುತ್ತೆ, ಆಮೇಲೆ ಇದು ಆಪ್ಸಸ್ ಥರ ಫಾರ್ಮ್ ಆಗುತ್ತೆ. ಸೊ ಪಸ್ ಕ್ಯಾವಿಟಿ ಮತ್ತು ಆಪ್ಸಸ್ಸಲ್ಲಿ ಅದು ಪೂರ್ತಿಗ ಕ್ಷಾರಸೂತ್ರ ಚಿಕಿತ್ಸೆಗೆ ಅವಶ್ಯಕತೆ ಇಲ್ಲ. ಬರೀ ಮೆಡಿಸಿನ್ಸಲ್ಲಿ ಆ ಜೊತೆಗೆ ಸ್ವಲ್ಪ ಅಚ್ಚುಗೆ ಮೆಡಿಸಿನ್ಸಲ್ಲಿ ಅದು ಸ್ವಲ್ಪ ಡ್ರೈ ಆಗುತ್ತೆ ಮತ್ತು ಕ್ಲಿಯರ್ ಆಗುತ್ತೆ. ಅದು ಫುಲ್ ಟ್ರ್ಯಾಕ್ ಫಾರ್ಮ್ ಆಮೇಲೆ ಇದು ಖಂಡಿತ ಕ್ಷಾರಸೂತ್ರ ಚಿಕಿತ್ಸೆ ಮಾಡಬೇಕು. ಓಕೆ, ಬಟ್ ಇವಾಗ ನೀವು ಹೇಳಿದ ಹಾಗೆಯೇ ಇವಾಗ ಇದು ಹೆಚ್ಚಾಗಿ ಇವಾಗ ಮಹಿಳೆಯರಲ್ಲೇ ಕಾಣಿಸ್ಕೊಳ್ಳೋದು ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಏನಾದರೂ ಇದ್ದರೆ ಇವಾಗ ಅದಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಅಂತ ಹೇಳುವಂಥದ್ದು ಅದನ್ನು ಪ್ರತಿಯೊಬ್ಬರಿಗೂ ಕೊಡೋದಕ್ಕೆ ಸಾಧ್ಯತೆಗಳು ಇರ್ತದ, ಅಥವಾ ಕೆಲವರಿಗೆ ಇವಾಗ ಈ ಥರ ಒಂದು ಕ್ಷಾರಸೂತ್ರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಏನಾದರೂ ಇರಬಹುದಾ? ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಅದು ಎಕ್ಸಾಮಿನೇಷನ್ ನೋಡಿಬಿಟ್ಟು ಮತ್ತು ಇದು ಡಯಾಗ್ನೋಸಿಸ್ ರಿಪೋರ್ಟ್ ನೋಡಿಬಿಟ್ಟು ಇದು ಕರೆಕ್ಟ್ಗೆ ಗೊತ್ತಾಗುತ್ತದೆ. ಮತ್ತು ಇದು ಒಂದ್ಸಲ ಇದು ಏನಾಗುತ್ತೆ, ಇದು ಯಾಕೆ ಡೈರೆಕ್ಟ್ಲಿ ಮೆನಿ ಲೆಸ್ ಪೇಷಂಟ್ಸ್ ವಿಲ್ ಕಮ್ ಟು ದ ಆಯುರ್ವೇದಿಕ್ ಡಾಕ್ಟರ್, because normally they think it is something which is to be surgically done. So what in Namma hospital alli I have had more cases who have come direct to me rather than who had the recurrence. Like number of patients who are more for me who have already done the surgery. So ನಮ್ಮ ಪೇಷಂಟ್ಸ್ ಜಾಸ್ತಿ ಪೇಷಂಟ್ಸ್ ಅಲ್ಲಿ ಅದು ರಿಕರೆನ್ಸ್ ಪೇಷಂಟ್ಸ್ ಇದೆ ನಮ್ಮ ಜೊತೆ. ಸೊ ಅದು ರಿಕರೆನ್ಸ್ ಪೇಷಂಟ್ಸ್ ಅಲ್ಲಿ ಅದು ಸೇಮ್ ಜಾಗದಲ್ಲಿ ಮತ್ತೆ ಅದು ಟ್ರ್ಯಾಕ್ ಫಾರ್ಮ್ ಆಗುತ್ತೆ. ಸೊ ಆ ಸೇಮ್ ಜಾಗದಲ್ಲಿ ನಾವು ಇದು ಕ್ಷಾರಸೂತ್ರ ಹಾಕಿ ಇದು 6 months 1 year ಆ ಥರ ಸಮಯ ಬೇಕು, ಆಮೇಲೆ ಇದು ಫುಲ್ ಕ್ಲಿಯರ್ ಆಗುತ್ತೆ. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಇವಾಗ ರಿಲಕ್ಟೆನ್ಸ್ ಇರೋದು ಅಂತ ಹೇಳಿದ್ರೆ ಇವಾಗ ಸಾಕಷ್ಟು ಪೇನ್ಫುಲ್ ಆಗಿರ್ತದೆ ಇಂಥ ಒಂದು ಪ್ರೊಸೀಜರು, ಅದು ರಿಪೀಟೆಡ್ ಆಗಿ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ, ರಿಪೀಟೆಡ್ ಆಗಿ ಹೋಗಬೇಕು, ಅನೇಕ ದಿನಗಳ ತನಕ ಹೋಗಬೇಕು, ರೆಸ್ಟ್ರಿಕ್ಷನ್ ಇರುತ್ತೆ, ಈ ಥರದ್ದೆಲ್ಲ ಸ್ವಲ್ಪ ಕನ್ಸರ್ನ್ಸ್ ಇದೆ. ಇದನ್ನು ಸೂಕ್ತವಾಗಿ ಸ್ವಲ್ಪ ಮಟ್ಟಿಗೆ ಹೇಳಿ ಡಾಕ್ಟ್ರ್, ಯಾವ ರೀತಿಯಲ್ಲಿ ಮಾಡ್ತೀರಾ ಅಂತ. ಅದು ಫಿಸ್ಟುಲಾ ಚಿಕಿತ್ಸೆಗೆ ಸ್ವಲ್ಪ ಸಮಯ ಬೇಕು. ಮಾಮೂಲಿ ಇವಾಗ ಇದು 3 months to 6 months to 1 year ಆ ಥರ ಬೇಕು ಸಿಂಪಲ್ ಇದು ಫಿಸ್ಟುಲಾ ಅಲ್ಲಿ. ಮತ್ತು ಇದು ವಾರಗೆ ಒಂದ್ಸಲ ಆಸ್ಪತ್ರೆಯಲ್ಲಿ ಬರಬೇಕು. ಯಾಕೆ ಇದು ಪ್ರತಿ ವಾರ ನಾನು ಇದು ಕ್ಷಾರಸೂತ್ರ ಅದು ಚೇಂಜ್ ಮಾಡ್ತಾರೆ. ಸೊ ಅದಕ್ಕೆ ಬರಬೇಕು. ನಾವು ರಿಗಾರ್ಡಿಂಗ್ ದ ಟೈಮ್ ವಿ ಕ್ಯಾನಾಟ್ ಮೆನಿ ಟೈಮ್ಸ್ ವಿ ಕ್ಯಾನಾಟ್ ಸೇ ಹೌ ಫಾಸ್ಟ್, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಏಜ್ ಆಫ್ ದ ಪೇಷಂಟ್, ಇಮ್ಯುನಿಟಿ ಆಫ್ ದ ಪೇಷಂಟ್, ಹೌ ದ ಪೇಷಂಟ್ ಟೇಕ್ಸ್ ದ ಪೇಷಂಟ್. ಬಟ್ ಇದು ಆ ಚಿಕಿತ್ಸೆಯಲ್ಲಿ ನೋವು ಏನೂ ಆಗಲ್ಲ ಸರ್, ನೋವು ಏನೂ ಆಗಿಲ್ಲ. ಎನಿಬಡಿ ಕ್ಯಾನ್ ಬೇರ್ ಇಟ್. ಇಟ್ಸ್ ಅ ಪೇನ್ಲೆಸ್ ಟ್ರೀಟ್ಮೆಂಟ್. ಮತ್ತು ಸರ್ಜರಿ ಏನಾದರೂ ಇಲ್ಲ. ಸೊ ಇಟ್ ಕ್ಯಾನ್ ಬಿ ಡನ್ ಆನ್ ಅ OPD basis. ಅದು ಮತ್ತು the patient has to get admitted, it is not required. ಬರೀ OPD ಅಲ್ಲಿ ಇದು ಟ್ರೀಟ್ಮೆಂಟ್ ಆಗುತ್ತೆ. See, for one patient it was already surgery was done for the patient. I gave him the time for 1 month, but when I put the thread initially in 1 week it got cleared. So we cannot say, because it depends on the type of the patient, body of the patient, age of the patient is the biggest. Then how much care the patient is taking, whatever instructions we are giving, whether he is following it or not correctly. So it depends all this. So ಸಾಮಾನ್ಯವಾಗಿ 3 months to 6 months to 1 year ವರೆಗೂ ಅದು ಫಿಸ್ಟುಲಾ ಟ್ರೀಟ್ಮೆಂಟ್ಗೆ ಬೇಕು. ಡಾಕ್ಟರ್, ಇವಾಗ ನಾವು ಫಿಸ್ಟ್ಯುಲಾ ಬಗ್ಗೆ ಒಂದಷ್ಟು ಮಾಹಿತಿನ ಪಡ್ಕೊಂಡ್ವಿ. ಅದೇ ರೀತಿಯಲ್ಲಿ ಇವಾಗ ಈ ಫಿಶರ್ ಅಂತ ಹೇಳುವಂಥದ್ರೊಳಗೆ ಇವಾಗ ಅದನ್ನು ಆಗಲೇ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಬಟ್ ಆದರೂ ಸಹ ಇದು ಕೆಲವೊಂದು ಬಾರಿ ಇವಾಗ ಕೆಲವು ಜನಗಳಲ್ಲಿ ಇವಾಗ ಚಿಕ್ಕ ಮಕ್ಕಳಲ್ಲಾಗಿರ್ಬೋದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಇವಾಗ ಈ ಥರ ತೊಂದರೆ ಅಂತ ಹೇಳಿ ಬಂದಾಗ ಅದು ಇವಾಗ ಫಿಶರ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರ್ತದ? ಈ ಥರ ಫಿಶರ್ ಆದ್ರೂ ಪ್ರತಿ ಸಲನೂ ಇವಾಗ ಒಂದು ನಿಮಗೆ ಬ್ಲೀಡಿಂಗ್ ಅಂತ ಹೇಳಿ ಆಗಲೇಬೇಕಾ? ಬರೀ ಒಂದು ಪೇನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಯಾವ ರೀತಿನ ಮ್ಯಾನೇಜ್ ಮಾಡ್ತೀರಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಫಿಶರಲ್ಲಿ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರೀ ನೋವು ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಮೋಷನ್ ಮಾಡುವಾಗ ಸಮಯ ನೋವು ಇರುತ್ತೆ. ಸೊ ಆ ಮೋಷನ್ ಮಾಡುವಾಗ ಒಂದೊಂದ್ಸಲ ಉರಿ ಆಗುತ್ತೆ. ಜಾಸ್ತಿ ಲೇಟ್ ಸ್ಟೇಜಸಲ್ಲಿ ಅದು ಬ್ಲೀಡಿಂಗ್ ಆಗುತ್ತೆ, ಡೈಲಿ ಬ್ಲೀಡಿಂಗ್ ಆಗುತ್ತೆ ಫಿಶರಲ್ಲಿ.
ಮತ್ತು ಇದು ದಿಸ್ ಪ್ರಾಬ್ಲಮ್ ಈಸ್ ವೆರಿ ಕಾಮನ್ ಇನ್ ಸ್ಮಾಲ್ ಕಿಡ್ಸ್ ಆಲ್ಸೋ. ಮಕ್ಕಳಲ್ಲಿ ಅದು ಆ ಥರ ಪ್ರಾಬ್ಲಮ್ ಬರುತ್ತೆ. ಯಾಕೆ ಇದು ಒಂದೊಂದು ಸಲ ದೇ ವಿಲ್ ನಾಟ್ ಈಟ್ ಪ್ರಾಪರ್ಲಿ ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ಕರೆಕ್ಟ್ whenever they feel hungry they will eat. If they don't feel, they will not eat, however hard the mother tries. ಸೊ ಒಂದೊಂದು ಸಲ ಮಕ್ಕಳಿಗೆ ಇದು ಆ ಥರ ಫಿಶರ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಇದು ಆ್ಯಂಡ್ ದೇ ವಿಲ್ ನಾಟ್ ಡ್ರಿಂಕ್ ಇನಫ್ ವಾಟರ್ ಸೊ ಅದು ಮಕ್ಕಳಲ್ಲಿ ಜಾಸ್ತಿ ಅದಕ್ಕೆ ಜಾಸ್ತಿ ನೀರು ಮತ್ತು ಇದು ಮಿಲ್ಕ್ ಹಾಲು ಮತ್ತು ಇದು ಮಜ್ಜಿಗೆ ಅದು ಜಾಸ್ತಿ ಕುಡಿಬೇಕು. ಆ್ಯಂಡ್ ಫಿಶರಲ್ಲಿ ಅದು ಯಾಕೆ ಏನಾಗುತ್ತೆ, ಅದು ಆ ಇದು ಇಫ್ ದೇ ಆರ್ ನಾಟ್ ಟ್ರೀಟಿಂಗ್ ಇಟ್ ಪ್ರಾಪರ್ಲಿ ಆ ಜಾಗದಲ್ಲಿ ಪರ್ಮನೆಂಟ್గా ಇದು ಬ್ಲೀಡಿಂಗ್ ಇರುತ್ತೆ. ಸೊ ಬ್ಲೀಡಿಂಗ್ ಆಗಿ ಬ್ಲಡ್ ಕಮ್ಮಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ವೀಕ್ನೆಸ್ ಆಗುತ್ತೆ, ಸುಸ್ತಾಗತ್ತೆ. ಆಮೇಲೆ ಇದು ಆ ಜಾಗದಲ್ಲಿ ಅದು ಕಟ್ಟಲ್ಲಿ ಒಂದೊಂದ್ಸಲ ಇದು ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇನ್ಫೆಕ್ಷನ್ ಆಗಿ ಇಟ್ ಕ್ಯಾನ್ ಕನ್ವರ್ಟ್ ಇನ್ ಟು ಫಿಸ್ಟುಲಾ ಆಲ್ಸೋ ಅಟ್ ಟೈಮ್ಸ್ ಬಿಕಾಸ್ ಇಟ್ ಇಸ್ ಅ ಅನ್ಟ್ರೀಟೆಡ್ fissure. It can at times lead to this fistula also. ಆ ಜೊತೆ ಒಂದೊಂದು ಸಲ ಇದು ಬರೀ ಯಾಕೆ ಫಿಶರ್ ಬರೀ ಸ್ಟಾರ್ಟಿಂಗ್ ಸ್ಟೇಜ್ ಇದೆ. ಸೊ ಆಮೇಲೆ ಇದು ಡೈಲಿ ಆ ಜಾಗದಲ್ಲಿ ಪ್ರೆಷರ್ ಆಗಿ ಅದು ಹೆಮೊರಾಯ್ಡಲ್ ವೇನ್ ಇರುತ್ತೆ. ಸೊ ಆ ಹೆಮೊರಾಯ್ಡಲ್ ವೇನಲ್ಲಿ ಪ್ರೆಷರ್ ಹಾಕಿ ಇದು ಹೆಮೊರಾಯ್ಡ್ಸ್ ಫಾರ್ಮ್ ಆಗುತ್ತೆ. Hemorrhoids is nothing but like the blood clots in the hemorrhoidal vein. That is known as hemorrhoids or piles in the common language. So if we are not taking right step at the correct time, that problem can again lead to further problems. ಯಾಕೆ ಮತ್ತು ಪೈಲ್ಸ್ಗೆ ಮುಖ್ಯ ಕಾರಣ ಒನ್ ಆಫ್ ದಿ ರೀಸನ್ಸ್ ಫಾರ್ ಪೈಲ್ಸ್ ಟು ಕಮ್ ಇಸ್ ಕಾನ್ಸ್ಟಿಪೇಷನ್ ಓನ್ಲಿ. ಇಫ್ ಆ್ಯಂಡ್ ಮೆನಿ ಅ ಟೈಮ್ ಮೋಸ್ಟ್ ಆಫ್ ದ ಕೇಸಸ್ ದೇ ಹ್ಯಾವ್ ಅದು ಎರಡು ಪ್ರಾಬ್ಲಮ್ ಇರುತ್ತೆ. ಪೈಲ್ಸ್ ಜೊತೆ ಇದು ಫಿಶರ್ ತುಂಬ ಕಾಮನ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ ಯಾಕೆ ಫಸ್ಟ್ ಇದು ಪೈಲ್ಸ್ ಫಿಶರ್ ಬರುತ್ತೆ ಒಂದೊಂದು ಸಲ ಅದು ಇಗ್ನೋರ್ ಆಗಿ ಇದು ಒಂದೊಂದು ಸಲ ಅದು ಆ ಜೊತೆ ಪೈಲ್ಸ್ ಆಗುತ್ತೆ. ಸೊ ಅನ್ಟ್ರೀಟೆಡ್ ಪೈಲ್ ಮಾಸ್ ಅನ್ಟ್ರೀಟೆಡ್ ಫಿಶರಲ್ಲಿ ಇನ್ಫೆಕ್ಷನ್ ಆಗಿ ಇಟ್ ಕ್ಯಾನ್ ಆಲ್ವೇಸ್ ಲೀಡ್ ಟು there are chances for it to lead to fistula. It can be converted to fistula also. ಓಕೆ, ಬಟ್ ಇವಾಗ ಈ ಥರ ಚಿಕ್ಕ ಮಕ್ಕಳಲ್ಲಿ ಇವಾಗ ಕಾನ್ಸ್ಟಿಪೇಷನ್ ಅಂತ ಹೇಳೋವಂಥ ಒಂದು ವಿಚಾರದಲ್ಲಿ ಇವಾಗ ಈ ಸಾಕಷ್ಟು ಗೊಂದಲ ಅಂತ ಹೇಳಿ ಇರುತ್ತೆ. ಇವಾಗ ಕೆಲವರು ಇವಾಗ ಅವ್ರದ್ದು ಮೋಷನ್ ಹ್ಯಾಬಿಟ್ ಅಂತ ಹೇಳುವಂಥದ್ದಿದ್ರೆ ಪ್ರತಿದಿನಾಗಲೂ ಹೋಗುವಂಥದ್ದು ಇರುತ್ತೆ. ಕೆಲವರು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹೋಗುವಂಥದ್ದು ಇರುತ್ತೆ. ಸೊ ಇದರೊಳಗೆ ಇವಾಗ ಕೆಲವೊಂದು ಬಾರಿ ಡಿಸಿಷನ್ ತೊಗೊಳ್ಳೋ ಸ್ವಲ್ಪ ಕಷ್ಟ. ಅದು ಯಾವುದು ಕರೆಕ್ಟು ಯಾವುದು ಕರೆಕ್ಟ್ ಇಲ್ಲ, ಕಾನ್ಸ್ಟಿಪೇಷನ್ ಅಂತ ಹೇಳಿ ಯಾವ ಹಂತದಲ್ಲಿ ಇದನ್ನು ಡಿಫೈನ್ ಮಾಡ್ತೀರಾ, ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನು. ಇದನ್ನು ಹೇಗೆ ಕ್ಲಾರಿಫೈ ಮಾಡ್ತೀರಾ ಡಾಕ್ಟ್ರೆ? ಫಸ್ಟ್ ಅದಕ್ಕೆ ಎಕ್ಸಾಮಿನೇಷನ್ ಮಾಡಬೇಕು. ಮತ್ತು ಇದು ಮಕ್ಕಳಿಗೆ ಇದು ಒಂದೊಂದು ಸಲ ಮಕ್ಕಳು ಇದು ಮೋಷನ್ ಹೋಗೋ ಸಮಯ ಅದು ಸುಮ್ಮನೆ ಯಾಕೆ ಮಕ್ಕಳಿಗೆ ಗೊತ್ತಾ ಇಲ್ಲ ಯಾಕೆ ಅದು ಅದಕ್ಕೆ ಎಕ್ಸ್ಪ್ಲೇನ್ ದೇ ಕೆನಾಟ್ ಎಕ್ಸ್ಪ್ಲೇನ್ ಕಿ ವೈ ವಾಟ್ ಈಸ್ ಹ್ಯಾಪ್ನಿಂಗ್. ಜಸ್ಟ್ ಸಿಂಪ್ಲಿ ಅಟ್ ದ ಟೈಮ್ ಆಫ್ ದ ಮೋಷನ್ ದೇ ವಿಲ್ ಸ್ಟಾರ್ಟ್ ಕ್ರೈಯಿಂಗ್. ಸೊ ಮದರ್ಸ್ ವಿಲ್ ದೇ ವಿಲ್ ಥಿಂಕ್ ವಾಟ್ ಈಸ್ ಹ್ಯಾಪ್ನಿಂಗ್, ಗೋಯಿಂಗ್ ರಾಂಗ್, ವೈ ಆರ್ ದೇ ಕ್ರೈಯಿಂಗ್ ಲೈಕ್ ದಿಸ್. ಬಟ್ ಇದು ಮಕ್ಕಳು ಅಲ್ಲಿ ಇದು ತುಂಬ ಇದು 15 to 20% ಕೇಸಸಲ್ಲಿ ಮಕ್ಕಳು ಅಲ್ಲಿ ಅದು ಫಿಶರ್ ಪ್ರಾಬ್ಲಮ್ ಇರುತ್ತೆ. ಅದು ದ ಥಿಂಗ್ ಇಸ್ ಬಟ್ ದ ಗುಡ್ ಥಿಂಗ್ ಇನ್ ಕಿಡ್ಸ್ ಇಸ್ ಬಿಕಾಸ್ ದೇ ಆರ್ ಗ್ರೋಯಿಂಗ್, ದೇರ್ ಹೀಲಿಂಗ್ ಪಾರ್ಟ್ ಇಸ್ ವೆರಿ ಗುಡ್. ಸೊ ಮಕ್ಕಳು ಅಲ್ಲಿ ಇದು ಇಮ್ಮಿಡಿಯೇಟ್గా ಹೀಲ್ ಆಗುತ್ತೆ. ಇಫ್ ಇಮ್ಮಿಡಿಯೇಟ್గా ಅಲ್ಲಿ ಇದು ಸರಿಯಾಗಿ ಊಟ ಮಾಡಿದ್ದು ಸರಿಯಾಗಿ ಮೋಷನ್ ಫ್ರೀగా ಆಗುತ್ತೆ. ಸೊ ಇಟ್ ವಿಲ್ ಜಸ್ಟ್ ಕ್ಲಿಯರ್ ಇನ್ 1 week ಇಟ್ ಸೆಲ್ಫ್ ಫಾರ್ ದ ಕಿಡ್ಸ್. ಸೊ ಸಾಮಾನ್ಯವಾಗಿ ಇದು ಇಫ್ ಫಾರ್ ಎನಿ ಫೀಮೇಲ್ಸ್ ದೇ ಶುಡ್ ಅಬ್ಸರ್ವ್ ಓನ್ಲಿ ವೈಲ್ ಅಟ್ ದ ಟಾಯ್ಲೆಟ್ ಟೈಮ್. At that time if the kid is crying unnecessarily and making tantrums, then there is something wrong. So at least first mother should examine it and then ಅದು ಬೇಗಕ್ಕೆ ಒಳ್ಳೆ ಡಾಕ್ಟರ್ಗೆ ಹೋಗಬೇಕು. ಅದು ಬಟ್ ಇದಕ್ಕೆ ಇವಾಗ ಅದಕ್ಕೆ ಸೂಕ್ತವಾಗಿ ರೆಮಿಡಿ ಅನ್ನೋದು ಇದೆಯಾ ಡಾಕ್ಟರ್? ಅದಕ್ಕೆ ಮೆಡಿಕೇಶನ್ ಮೂಲಕ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯತೆಗಳು ಇರ್ತದಾ? ದ್ಯಾಟ್ ಈಸ್ ಅಗೇನ್ ಫಾರ್ ಪೈಲ್ಸ್ ದಟ್ ಈಸ್ ಒನ್ ಮೋರ್ ವೆರಿ ಪೈಲ್ಸ್ ಆರ್ ಫಿಶರ್ ಆರ್ ಆಲ್ ಗುದಾ ಮಾರ್ಗಲ್ಲಿ ಎಲ್ಲ ರೋಗಕ್ಕೆ ಅದು ಇಟ್ ಇಸ್ ತುಂಬ ರಾಂಗ್ ಪ್ರಿಸೆಪ್ಷನ್ ಇದೆ. ತುಂಬ OTC ಪ್ರಾಡಕ್ಟ್ಸ್ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ. ಇದು ಬೇರೆ ಬೇರೆ ಆಯಿಂಟ್ಮೆಂಟ್ ಇದೆ, ಮೆಡಿಸಿನ್ ಇದೆ, ಅದು ಟಿ ವಿಯಲ್ಲಿ ಬೇರೆ ಬೇರೆ ನ್ಯೂಸ್ ಪೇಪರಲ್ಲಿ ಬೇರೆ ಬೇರೆ ಆ್ಯಡ್ ಇರುತ್ತೆ ಪೈಲ್ಸ್ವರೆಗೂ. ಬಟ್ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ವಾಟ್ ಎನಿಬಡಿ ಡಸ್ without knowing what is the problem exactly, whether it's a piles or fissure or anything else. Without knowing what is it, they will go to the counter, buy that product and take it. Personally and professionally also, I don't advise anybody
to simply go and use that product without any prescription. ಅದೇ ಪ್ರಾಬ್ಲಮ್ ಆಗಿ ಖಂಡಿತ ಬೇಗಕ್ಕೆ ತುಂಬ ಒಳ್ಳೆ ಡಾಕ್ಟ್ರಿಗೆ ಹೋಗಬೇಕು, ಎಕ್ಸಾಮಿನೇಷನ್ ಆಮೇಲೆ ಇದು ನೋಡಿಬಿಟ್ಟು ಆಮೇಲೆ ಇದು ಮೆಡಿಸಿನ್ ತಗೋಬೇಕು. ಅದು ಒಳ್ಳೆ ಆ ಮೆಡಿಸಿನಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಾಟ್ ಹ್ಯಾಪನ್ಸ್ ಇಸ್ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್, ಅದು ಇಫ್ ಎನಿ ಸೈಡ್ ಎಫೆಕ್ಟ್ ಕಮ್ಸ್, ಇಫ್ ಮಕ್ಕಳಲ್ಲಿ ಎನಿ ಸೈಡ್ ಎಫೆಕ್ಟ್ಸ್ ಆಗತ್ತೆ, ದೆನ್ ವಾಟ್ ವಿಲ್ ದೇ ಡು, ವೇರ್ ವಿಲ್ ದೇ ಗೋ? That is the question. So I don't advise anybody just to go over the counter and just take any product like that. ಓಕೆ, ಬಟ್ ಸಾಮಾನ್ಯವಾಗಿ ಈ ಥರ ನಿಮ್ಮ ಹತ್ರ ಇವಾಗ ಆಯುರ್ವೇದದಲ್ಲಿ ಇವಾಗ ಚಿಕಿತ್ಸೆ ಅನ್ನೋದು ಒಂದು ಇರ್ತದೆ, ಒಂದು ಓರಲ್ ಮೆಡಿಕೇಶನ್ ಕೊಟ್ಟರೆ ಅದೇ ಸರಿಪಡಿಸೋದಕ್ಕೆ ಓರಲ್ ಸಾಧ್ಯ. ಮೆಡಿಕೇಶನ್ ಮತ್ತೆ ಇದು ಮಕ್ಕಳಿಗೆ ಓರಲ್ ಮೆಡಿಕೇಶನ್ಗೆ ತುಂಬ ಇದು ಕಷ್ಟ ಆಗುತ್ತೆ. ಸೊ ಆಯಿಂಟ್ಮೆಂಟ್ ಇರುತ್ತೆ ಆಯುರ್ವೇದಲ್ಲಿ, ಬೇರೆ ಬೇರೆ ತುಂಬ ಒಳ್ಳೆ ಆಯಿಂಟ್ಮೆಂಟ್ ಇರುತ್ತೆ. ಸೊ ಬಟ್ ಫಸ್ಟ್ ಅಟ್ ಲೀಸ್ಟ್ ಲೆಟ್ ದೆಮ್ ಗೋ ಟು ದ ಡಾಕ್ಟರ್ ಆ್ಯಂಡ್ ಗೆಟ್ ಇಟ್ ಎಕ್ಸಾಮಿನ್ಡ್. ಓಕೆ, ಇವಾಗ ಈ ಪೈಲ್ಸ್ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗ ಆಗಲೇ ಇವಾಗ ನಾವು ಮಾತಾಡ್ತಿದ್ದ ಹಾಗೆ ಅದರೊಳಗೆ ಇವಾಗ ವೇರಿಯೇಷನ್ಸ್ ಅಂತ ಹೇಳಿದ್ರೆ ಯಾವ ರೀತಿನಲ್ಲಿ ಇರ್ತದೆ? ಇವಾಗ ಹೆಮರಾಯ್ಡ್ಸ್ ಅಂತ ಹೇಳಿದ್ರಿ, ಇವಾಗ ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದ್ರೇನು, ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದ್ರೇನು, ಅದಕ್ಕೆ ಇವಾಗ ಲಕ್ಷಣಗಳು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಇವಾಗ ಸಿಂಪ್ಟಮ್ಸ್ ಇರುತ್ತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು ಡಾಕ್ಟ್ರೆ. ಸೊ ನಾನು ಹೇಳ್ತೀನಿ, ಇದು ಫಸ್ಟ್ ಫಿಷರಲ್ಲಿ if we carefully, if the patient notices, then only they will feel any simple cut ಥರ ನೋಡ್ತಾರೆ. ಬಟ್ ದ ಕಾಮನ್ ಸಿಂಪ್ಟಮ್ಸಲ್ಲಿ ಅದು ಮೋಷನ್ ಹೋಗೋ ಸಮಯ ತುಂಬ ನೋವು ಇರುತ್ತೆ, ಆ ಜೊತೆ ಒಂದೊಂದ್ಸಲ ಬ್ಲೀಡಿಂಗ್ ಆಗುತ್ತೆ, ಆಮೇಲೆ ಉರಿ ಆಗುತ್ತೆ. ಕಂಟಿನ್ಯೂಸ್గా ಸಿಟ್ಟಿಂಗ್ ಆಗಿ ಅದು ಕೂತ್ಕೊಳ್ಳಿ, ಆಮೇಲೆ ಇದು ನೋವು ಹೆಚ್ಚು ಆಗುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ. ಆಮೇಲೆ ಪೈಲ್ಸ್ ಬೇರೆ ಬೇರೆ ಪ್ರಕಾರಕ್ಕೆ ಇರುತ್ತೆ. ಸೊ ಪೈಲ್ಸ್ ಇಂಟರ್ನಲ್ ಹೆಮರಾಯ್ಡ್ಸ್ ಇರುತ್ತೆ, ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಇರುತ್ತೆ. ಸೊ ಇಂಟರ್ನಲ್ ಹೆಮರಾಯ್ಡ್ಸಲ್ಲಿ ಅದು ಡೈರೆಕ್ಟ್ ಆಗಿ ಏನೂ ಕಾಣಲ್ಲ, ಬಟ್ ಒಂದೊಂದ್ಸಲ ಬರೀ ಮೋಷನ್ ಹೋಗೋ ಸಮಯ ಅದು ಹೊರಗಡೆ ಬಂದ್ಬಿಡುತ್ತೆ. ಮತ್ತು ಎಕ್ಸ್ಟರ್ನಲ್ ಪೈಲ್ಸ್ ದೇ ಕ್ಯಾನ್ ಬಿ ಸೀನ್ ಎನಿ ಟೈಮ್ಸ್, ದೇ ಕ್ಯಾನ್ ಬಿ ಫೆಲ್ಟ್ ಬೈ ದ ಪೇಷಂಟ್ ವಿತ್ ದ ಟಿಪ್ ಆಫ್ ದ ಫಿಂಗರ್. ಮತ್ತು ಇದು ಬೇರೆ ಬೇರೆ ಪೊಸಿಷನಲ್ಲಿ ಡಿಪೆಂಡ್ ಆಗುತ್ತೆ. ಪೈಲ್ಸ್ ಅದು 12 o'clock ಪೊಸಿಷನ್, 6 o'clock ಪೊಸಿಷನ್, ಅದು ಆ ಥರ ಬೇರೆ ಬೇರೆ ಪೊಸಿಷನಲ್ಲಿ ಡಿಪೆಂಡ್ ಆಗುತ್ತೆ ಏನು ಪ್ರಕಾರಕ್ಕೆ ಪೈಲ್ಸ್ ಇದೆ. ಮತ್ತು ಇದು ಆ ಜಾಗದಲ್ಲಿ ಒಂದೊಂದ್ಸಲ ಬರೀ 1, 2, 3 ಆ ಥರ ಪೈಲ್ಸ್ ಆಗುತ್ತೆ. ದೆನ್ ಬ್ಲೀಡಿಂಗ್ ಪೈಲ್ಸ್ ಮತ್ತು ನಾನ್ ಬ್ಲೀಡಿಂಗ್ ಪೈಲ್ಸ್. ಸೊ ಅದು ಮತ್ತು ಇದು ಒಂದು ಬೇರೆ ಪ್ರಕಾರಕ್ಕೆ ಪೈಲ್ಸ್ ಇರುತ್ತೆ. ಸೊ ಪೈಲ್ಸಲ್ಲಿ ಅದು ಆ ಜಾಗದಲ್ಲಿ ಚಿಕ್ಕ ಮಾಂಸ ಥರ ಕಾಣಿಸ್ತದೆ ಒಂದೊಂದ್ಸಲ. ಅದು ಇಂಟರ್ನಲ್ ಪೈಲ್ಸಲ್ಲಿ ಅದು ಡೈರೆಕ್ಟ್ ಆಗಿ ಏನೂ ಕಾಣಲ್ಲ, ಬರೀ ಮೋಷನ್ ಹೋಗೋ ಸಮಯ ಅದು ಇಂಟರ್ನಲ್ ಪೈಲ್ ಮಾಸ್ ಇಟ್ ಕಮ್ಸ್ ಔಟ್ಸೈಡ್, ದೆನ್ ಇಟ್ ಕ್ಯಾನ್ ಬಿ ಸೀನ್. ಮತ್ತು ಫಿಸ್ಟುಲಾ ಅಲ್ಲಿ ಅದು ಆ ಜಾಗದಲ್ಲಿ ನೋವು, ಎನಲ್ ಜಾಗದಲ್ಲಿ ನೋವು ಇರುತ್ತೆ, ಆ ಜೊತೆ ಒಂದೊಂದ್ಸಲ ಇದು ಜಾಸ್ತಿ ಕೂತ್ಕೊಳ್ಳೋಂಗ ಆದಮೇಲೆ ಇದು ನೋವು ಹೆಚ್ಚು ಆಗುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ. ಮತ್ತು ಒಂದು ಸಣ್ಣಗೆ ಓಪನಿಂಗ್ ಇರುತ್ತೆ, ಆ ಓಪನಿಂಗಲ್ಲಿ ಕಂಟಿನ್ಯೂಸ್గా ಬ್ಲೀಡಿಂಗ್, ಪಸ್ ಆ ಥರ ಆಗುತ್ತೆ. ಸೊ ದೀಸ್ ಆರ್ ದ ಜಸ್ಟ್ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಆಫ್ ಆಲ್ ದೀಸ್ ಪ್ರಾಬ್ಲಮ್ಸ್. ಓಕೆ, ಬಟ್ ಇವಾಗ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಸಾಮಾನ್ಯವಾಗಿ ಎಷ್ಟೋ ಜನಗಳು ಹೇಳುವಂಥದ್ದು ಅಂತ ಹೇಳಿದ್ರೆ, ಇವಾಗ ಒಂದು ಎಕ್ಸ್ಟರ್ನಲ್ ಒಂದು ಮಾಸ್ ಥರ ಇದೆ, ಅಥವಾ ಮೋಷನ್ ಪಾಸ್ ಮಾಡಬೇಕಿದ್ದಾಗ ಮಾತ್ರ ಹೊರಗಡೆ ಬರುತ್ತೆ, ಆಟೋಮೆಟಿಕ್ಕಾಗಿ ವಾಪಸ್ ಹೋಗುತ್ತೆ, ಅದು ಈ ಥರದ್ದೆಲ್ಲ ಇಶ್ಯೂಸ್ ಇರುತ್ತೆ. ಸೊ ಇದನ್ನು ಈ ಹಂತದಲ್ಲೇ ಟ್ರೀಟ್ಮೆಂಟ್ ಅಂತ ಹೇಳಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅಥವಾ ಬೇರೆ ಏನಾರ ತೊಂದರೆ ಕೊಟ್ಟಾಗ ಮಾತ್ರ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿ ಪಡ್ಕೋಬೇಕು, ಅದನ್ನು ಹೇಗೆ ಹೇಳ್ತೀರಾ ಡಾಕ್ಟ್ರೆ? ಅದು when the patient has noticed that there is little bit of symptom in that small pile mass is there, ಅದು ಖಂಡಿತ ಬೇಗಕ್ಕೆ ಡಾಕ್ಟರ್ಗೆ ಹೋಗಬೇಕು. ಯಾಕೆ ಇಟ್ ಇಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ದ ಪೈಲ್ ಮಾಸ್. ಯಾಕೆ ಇದು ಆ ಸಮಯದಲ್ಲಿ ನೆಗ್ಲೆಕ್ಟ್ ಆಗಿ ಇಟ್ ಕ್ಯಾನ್ ಅಗೇನ್ ಗೋ ಇನ್ ಟು ದ ಸೈಜ್ ಕ್ಯಾನ್ ಇನ್ಕ್ರೀಸ್ ಫಸ್ಟ್ ಆಫ್ ಆಲ್, ದೆನ್ ಇದು grade 1, grade 2, grade 3, grade 4, ಫೈನಲಿ grade 4 ಅಲ್ಲಿ ಅದು ಫುಲ್ ಹೊರಗಡೆ ಬಂದ್ಬಿಡುತ್ತೆ. ಅದು ತುಂಬ ಮತ್ತು ಇದು ವಾಟ್ ವಿಲ್ ಸೇ, ಇಟ್ ಈಸ್ ಲೈಕ್ ಕಾಂಪ್ಲಿಕೇಟೆಡ್ ಮತ್ತು ಸ್ವಲ್ಪ ಡೇಂಜರಸ್ ಸ್ಟೇಜ್. ಯಾಕೆ ಒಂದು ಸಲ ಇದು ಆ ಪೈಲ್ ಮಾಸಲ್ಲಿ ಥ್ರಾಂಬೋಸಿಸ್ ಆಗುತ್ತೆ. ಸೊ ಥ್ರಾಂಬೋಸಿಸ್ ಆಗಿ ಅದು ನೋವು ಜಾಸ್ತಿ ಆಗುತ್ತೆ, ಪೇಷಂಟ್ಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ನಡೆಯೋಕ್ಕೆ ಆಗಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ ಆ ಸಮಯದಲ್ಲಿ. ಸೊ ಅದಕ್ಕೆ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದು ಬೇಗಕ್ಕೆ ಡಾಕ್ಟ್ರಿಗೆ ಹೋಗಬೇಕು, ಅದು ಫುಲ್ ಕ್ಲಿಯರ್ ಮಾಡಬೇಕು ಆ ಸ್ಟೇಜ್. ಸೊ ಫಸ್ಟ್ ಸ್ಟೇಜಲ್ಲಿ ಇದ್ದಾಗಲೇ ಅದಕ್ಕೆ ಕ್ಯೂರ್ ಅಂತ ಹೇಳುವಂಥದ್ದು ಇರುತ್ತೆ, ಟ್ರೀಟ್ಮೆಂಟ್ ಅಂತ ಹೇಳಿ ಕೊಡ್ತೀರಾ? ಇಫ್ ಯು ಗೋ ಇನ್ ದ ರೈಟ್ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. So if we are going at the early stage without any further treatment, or it can be just clarified with the medicines only, with oral medications only. But at the later stages, then it becomes pakka that we have to the patient has to undergo the treatment for a longer time, and it takes more time to cure also. ಖಂಡಿತವಾಗ್ಲೂ ಅದರ ಬಗ್ಗೆ ನಾವು ಮಾತಾಡೋಣ ಡಾಕ್ಟ್ರೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ, ವಿರಾಮದ ನಂತರ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ.
ಹಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಇವಾಗ ಏನೋರೆಕ್ಟಲ್ ಪ್ರಾಬ್ಲಮ್ಸ್ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗ ಇವಾಗ ಇದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ಇವಾಗ ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಯಾವ್ಯಾವ ಪಾಪ್ಯುಲೇಷನಲ್ಲಿ ಈ ಥರ ಯಾವ್ಯಾವ ರೀತಿಯಾದಂಥ ತೊಂದರೆಗಳು ಬರುವಂಥ ಒಂದು ಚಾನ್ಸಸ್ ಇದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಸಾಮಾನ್ಯವಾಗಿ ಇದು ಎಲ್ಲ ಏನೋರೆಕ್ಟಲ್ ಪ್ರಾಬ್ಲಮ್ಸ್ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್. ಯಾಕೆ ಕರೆಕ್ಟ್ ಸಮಯಲ್ಲಿ ಊಟ ಇಲ್ಲ, ಸರಿಯಾಗಿ ಇದು ಊಟ ಮಾಡಿಲ್ಲ, ಮತ್ತು ಆ ಜೊತೆ ಇದು ಕರೆಕ್ಟ್ ಮೋಷನ್ ಟೈಮಿಂಗ್ಸ್ ಇಲ್ಲ. ದೆನ್ ಪೀಪಲ್ ನೌ ಅ ಡೇಸ್ ದೇ ಆರ್ ಇನ್ ಟು ಶಿಫ್ಟ್ ವೈಸ್ ಡ್ಯೂಟಿ ಇರುತ್ತೆ. ಸೊ ಶಿಫ್ಟ್ ವೈಸ್ ಡ್ಯೂಟಿಯಲ್ಲಿ ನೈಟ್ ಡೇ ಇದು ಎಲ್ಲರೂ ಮಿಕ್ಸ್ ಇದೆ. ಸೊ ದೇ ಡೋಂಟ್ ಹ್ಯಾವ್ ಅ ಡಿಸಿಪ್ಲಿನ್ಡ್ ಲೈಫ್. ಸೊ ಅದು ಆ ಥರ ಲೈಫ್ ಸ್ಟೈಲಲ್ಲಿ ಆ ಥರ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಆ ಜೊತೆ ಇದು people who are sitting for a longer hours, especially drivers, they will continuously sit for 7, 8, 10 hours they will sit. So what happens, adu aa jagadalli adu ella full body weight is falling on that hemorrhoidal veins. So aa jagadalli continuous ga pressure agi they are more prone to this piles problem. ಯಾಕೆ ಫುಲ್ ಸಮಯ ಅದು ಆ ಜಾಗದಲ್ಲಿ ಪ್ರೆಷರ್ ಇರುತ್ತೆ. ಸೊ ದೇ ಆರ್ ಮೋರ್ ಪ್ರೋನ್ ಟು ದಿಸ್ ಪ್ರಾಬ್ಲಮ್. ಡ್ರೈವರ್ಸ್, ದೆನ್ ಅಪಾರ್ಟ್ ಫ್ರಮ್ ದ್ಯಾಟ್ ಹೂ ಆರ್ ವರ್ಕಿಂಗ್ ಇನ್ ಕಾಲ್ ಸೆಂಟರ್, ಸೊ ಕಂಟಿನ್ಯೂಸ್ಲಿ ಲೈಕ್ ಫಾರ್ ಇಫ್ ದೇ ಸಿಟ್ಟಿಂಗ್ ಫಾರ್ ನೈಟ್ ಅವರ್ ಡ್ಯೂಟೀಸ್ ಕಂಟಿನ್ಯೂಸ್ 10-12 hours they'll be attending the calls and sitting at one place. ಸೊ ಅದಕ್ಕೂ ಆ ಥರ ವ್ಯವಸಾಯಲ್ಲಿ ಕೆಲಸ ಅಲ್ಲಿ ಅದು ಆ ಥರ ಇದು ಎನೋರೆಕ್ಟಲ್ ಪೈಲ್ಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಮತ್ತು ಅದು ಪೀಪಲ್ ಹೂ ಆರ್ ನಾಟ್ ಟೇಕಿಂಗ್ ಇನಫ್ ಆಫ್ ಫೈಬರ್ and then they are very irregular in their habits. So ಜಾಸ್ತಿ ಇದು ಹೋಟೆಲ್ ಫುಡ್ ತಿಂದಾಗ, ಆಮೇಲೆ ಇದು ಜಂಕ್ ಫುಡ್ ತಿಂದಾಗ, ಆಮೇಲೆ ಇದು ಡೈರಿ ಎಲ್ಲ ಬೇಕ್ರಿ ಐಟಮ್ ಜಾಸ್ತಿ ತಿಂದಾಗ, ಮೈದಾ ಐಟಮ್ ಅದು ಎಲ್ಲ ಪಫ್, ಬ್ರೆಡ್, ಬನ್ ಅದು ಎಲ್ಲ ಜಾಸ್ತಿ ತಿಂದಾಗ ಇದು ಏನಾಗುತ್ತೆ, ಇದು ಬಾಡಿಗೆ ಒಳ್ಳೆ ಡೈಜೆಷನ್ಗೆ, ಮೋಷನ್ ಸರಿಯಾಗಿ ಹೋಗೋಕ್ಕೆ ಇದು ತುಂಬ ಫೈಬರ್ ಬೇಕು. ಸೊ ಅದು ಮೈದಾ ಅಲ್ಲಿ, ಅದು ಫ್ರೈಡ್ ಐಟಮಲ್ಲಿ, ಖಾರ ಐಟಮಲ್ಲಿ ಫೈಬರ್ ಇರಲ್ಲ. ಸೊ ಅದಕ್ಕೆ ಅದು ಕಾನ್ಸ್ಟಿಪೇಷನ್ ಬರುತ್ತೆ. ಸೊ ಕಾನ್ಸ್ಟಿಪೇಷನ್ ಆಗಿ ಮತ್ತೆ ಇದು ಫಿಶರ್ ಪೈಲ್ಸ್ ಬರುವಾಗೆ ಚಾನ್ಸಸ್ ಇರುತ್ತೆ. ಆ ಜೊತೆ ಆಮೇಲೆ ಇದು ಜಾಸ್ತಿ ನಾನ್ ವೆಜ್ ತಿಂದಾಗ, ನಾನ್ ವೆಜ್ ಆನ್ ಅ ಡೈಲಿ ಬೇಸಿಸ್ ಅಗೇನ್ ಇಸ್ ಅ ವೆರಿ ಬಿಗ್ ಕಾಸ್ ಫಾರ್ ಆಲ್ ದಿಸ್ ಎನೋರೆಕ್ಟಲ್ ಪ್ರಾಬ್ಲಮ್. ಸೊ ದೇ ಕ್ಯಾನ್ ಟೇಕ್ ನಾನ್ ವೆಜ್ ಬಟ್ ಎವ್ರಿಥಿಂಗ್ ಶುಡ್ ಬಿ ಟೇಕನ್ ಇನ್ ಅ ಲಿಮಿಟ್. So there is where, you know, when the discipline has to be set in everybody's lifestyle. There is where, you know, when the life is going in an undisciplined way, whatever we want we are having, eating, there is no sleeping time, correct sleeping time, no motion time. So there is where, you know, in the body it gets into the defensive, then the body does not accept all these changes. So there is where, you know, if we are stuck on a disciplined life, even if it is drivers or if they are having jobs like this, at least every 1 hour, 1 to 2 hours, at least they can just get up, take a 5-minute stroll, come back and sit at that. So what happens, they are breaking that pattern of continuous pressure on the hemorrhoidal veins. ಓಕೆ, ಆ ರೀತಿಯಲ್ಲಿ ಮಾಡ್ಬೋದು. ಬಟ್ ಆದ್ರೂ ಸಹ ಇವಾಗ ಕೆಲವೊಂದು ಈ ಅನುವಂಶೀಯವಾಗಿ ಬರುವಂಥ ಒಂದು ಚಾನ್ಸಸ್ ಇರ್ತದ, ಅಂದರೆ ಹೆರಿಡಿಟರಿ ಫ್ಯಾಕ್ಟರ್ ಏನಾದರೂ ಇರುತ್ತಾ ಅಂತ ಹೇಳುವಂಥದ್ದು ಇನ್ನೂ ಒಂದು ಪ್ರಶ್ನೆ. ಫಿಶರ್ ಮತ್ತು ಇದು ಫಿಸ್ಟುಲಾಗೆ ಅದು ವಂಶ ಪಾರಂಪರಿಕ ಚಾನ್ಸಸ್ ಜಾಸ್ತಿ ಇರಲ್ಲ. ಬಟ್ ಒಂದೊಂದ್ಸಲ ಇದು ಪೈಲ್ಸಲ್ಲಿ ಅದು ವಂಶ ಪಾರಂಪರಿಕ ಚಾನ್ಸಸ್ ಇರುತ್ತೆ. ಬಟ್ ಬರೀ 5% ಕೇಸಸಲ್ಲಿ ಆ ಥರ ಚಾನ್ಸಸ್ ಇರುತ್ತೆ. ಸೊ ಇಫ್ ಎನಿಬಡಿ ಈಸ್ ಹ್ಯಾವಿಂಗ್ ದ್ಯಾಟ್ ಪ್ರಾಬ್ಲಮ್ ಆಲ್ರೆಡಿ, ದೆನ್ ದೇ ಶುಡ್ ಬಿ ಕೇರ್ಫುಲ್ ವಿತ್ ದೇರ್ ಕಿಡ್ಸ್. ಅಟ್ಲೀಸ್ಟ್ ಫಾರ್ ದ ಕಿಡ್ಸ್ ದೇ ಶುಡ್ ಮೇಂಟೈನ್ ಅ ಡಿಸಿಪ್ಲಿನ್ ಲೈಫ್. ಓಕೆ, ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇವಾಗ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟು ಕೊಡ್ತಾರೆ ಡಾಕ್ಟರ್ ಅಂತ ಹೇಳಿದ್ರೆ, ಇವಾಗ ಎಷ್ಟು ದಿನಗಳ ತನಕ ಇವಾಗ ಟ್ರೀಟ್ಮೆಂಟ್ ಅಂತ ಹೇಳಿರುತ್ತೆ, ಹೇಗೆ ಪ್ಲ್ಯಾನ್ ಮಾಡ್ತೀರಾ, ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಗೆ ಇವಾಗ ಅಡ್ಮಿಷನ್ ಅಂತ ಹೇಳಿ ಬೇಕಾಗ್ತದಾ, ಅಥವಾ ಹೊರಗಡೆಯಿಂದನೇ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಇವಾಗ OPD ಬೇಸಿಸಲ್ಲೇ ಮಾಡೋಕ್ಕೆ ಚಾನ್ಸಸ್ ಇರುತ್ತಾ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಅದು ಎಲ್ಲ ಕೇಸಸ್ ಪೈಲ್ಸ್, ಫಿಶುಲಾ ಇದು ಎಲ್ಲ ಕೇಸಸ್ ಬರೀ OPD ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಮತ್ತು ಇಟ್ ಡಿಪೆಂಡ್ಸ್ ಆನ್ ಹೌ ಓಲ್ಡ್ ಇಸ್ ಅ ಡಿಸೀಸ್, ವಾಟ್ ಈಸ್ ದ ಕಂಡೀಷನ್ ಆಫ್ ದ ಪೇಷಂಟ್. ಬಟ್ ಸಾಮಾನ್ಯವಾಗಿ ಫಿಶರಲ್ಲಿ ಬರೀ ಇದು 6 weeks ಸಾಕು. ಮತ್ತು ಇದು ಪೈಲ್ಸ್ಗೆ 2 months 2 ತಿಂಗಳು ಅದು ಸಾಕು. ಫಿಸ್ಟುಲಾಗೆ ಸ್ವಲ್ಪ 3 ತಿಂಗಳು to 6 months, like that we can take, depends on what is the length of the fistula. There are so many factors. But ಸಾಮಾನ್ಯವಾಗಿ ಮತ್ತೆ ಇದು ಎಲ್ಲರೂ ಕೇಸಸ್ ಬರೀ ಇದು OPD cases, OPD ಅಲ್ಲಿ it can be done. No need to get admitted also.
ಓಕೆ, ಬಟ್ ಇವಾಗ ಕೆಲವೊಂದು ಬಾರಿ ಆಗಲೇ ನೀವು ಹೇಳಿದ ಹಾಗೆಯೇ ಇವಾಗ ರಿಪೀಟೆಡ್ ಆಗಿ ಒಂದು ಇನ್ಫೆಕ್ಷನ್ ಆಗ್ತಿದೆ ಅಥವಾ ಒಂದು ರಿಪೀಟೆಡ್ ಆಗಿ ಏನಾದರೂ ಒಂದು ಸ್ವಲ್ಪ ಹೊಟ್ಟೆ ಕೆಡುವಂಥದ್ದಾಗಲಿ ಲೂಸ್ ಮೋಷನ್ ಆಗ್ತಿದೆ ಅಂತ ಹೇಳಿದ್ರೆ ಇದರಿಂದ ಇವಾಗ ಬೇರೆ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಬರ್ಬೋದು ಅಂತ ಹೇಳ್ಬಿಟ್ಟು, ಅದೇ ರೀತಿಯಲ್ಲಿ ಇವಾಗ ಈ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳುವಂಥದ್ದು ಅನೇಕ ಜನಗಳಲ್ಲಿ ಇವಾಗ ತೊಂದರೆ ಅಂತ ಹೇಳಿ ಇರ್ತದೆ. ಬಟ್ ಇವಾಗ ಈ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳುವಂಥದ್ದು ಒಂದು ಕಾಸ್ ಅಂತ ಹೇಳಿ ಆಗ್ಬೋದಾ ನಿಮ್ಮ ಈ ಥರದ ಒಂದು ತೊಂದರೆಗಳಿಗೆ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಮುಖ್ಯವಾಗಿ ಇರಿಟಬಲ್ ಬೌಲ್ ಸಿಂಡ್ರೋಮ್, ಇಟ್ ಈಸ್ ಅ ಸಿಂಡ್ರೋಮ್ and it is directly many a times related to stress. See, even if we go as per the diagnosis, patient will not get any, there are no infections, no bacteria, nothing is found. The intestines of the patient is absolutely healthy, but it is directly related to the stress. So if that patient, the stressful conditions, and with little bit of treatment itself, we can get a good result. There is no 100% cure for irritable bowel syndrome. Whatever anybody is doing is just a symptomatic treatment, like whatever the ಲಕ್ಷಣಗಳು ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಬಟ್ ಅದು ಕರೆಕ್ಟಾಗಿ ಅದು ಫಸ್ಟ್ ಇದು ಸ್ಟ್ರೆಸ್ಫುಲ್, ಅದು ಫುಲ್ ಎನ್ವೈರ್ಮೆಂಟ್ atmosphere should be good for that patient, for irritable bowel syndrome patient. Definitely then up to 50 to 60% ಖಂಡಿತ ಅದಕ್ಕೆ ಕ್ಯೂರ್ ಸಿಗುತ್ತೆ. ಓಕೆ, ಬಟ್ ಇವಾಗ ಇಂಥವರಲ್ಲಿ ಇವಾಗ ಒಂದೊಮ್ಮೆ ಇವಾಗ ಟ್ರೀಟ್ಮೆಂಟ್ ಕೊಟ್ಟು ಇವಾಗ ಯಾವುದೇ ರೀತಿಯಾದಂಥ ಪೈಲ್ಸು, ಫಿಶರು, ಫಿಸ್ಟಿಲ್ಲ ಅಂತ ಹೇಳುವಂಥದ್ದನ್ನು ನೀವು ಸರಿಪಡಿಸಿದ್ರೆ ಇವಾಗ ಮತ್ತೆ ರಿಕರೆನ್ಸ್ ಅಂತ ಹೇಳುವಂಥದ್ದು ಯಾವ ಆಧಾರದ ಮೇಲೆ ಆಗುತ್ತೆ, ಎಷ್ಟು ಫ್ರೀಕ್ವೆನ್ಸಿನಲ್ಲಿ ಆಗುತ್ತೆ, ಅಥವಾ ಇವಾಗ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಅಂತ ಹೇಳಿ ಅವರು ಕಾನ್ಫಿಡೆಂಟ್ ಆಗಿ ಇರಬಹುದಾ? ಇದೊಂದು ಪ್ರಶ್ನೆ ಆಗುತ್ತೆ ಡಾಕ್ಟ್ರೆ. ನಮ್ಮ ಆಸ್ಪತ್ರೆಯಲ್ಲಿ ಇದು ಖಂಡಿತ 98% ಇಸ್ ದ ಸಕ್ಸಸ್ ರೇಟ್. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಈವನ್ ಇದು ಆಯುರ್ವೇದಿಕಲ್ಲಿ ತುಂಬ ಒಳ್ಳೆ ಚಿಕಿತ್ಸೆ ಇದೆ, ಮತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಮುಖ್ಯವಾಗಿ ಎಲ್ಲರೂ ಕೇಸಸ್ಗೆ ಅದು ಖಂಡಿತ ಇದು ರಿಲೀಫ್ ಸಿಕ್ಕತ್ತೆ. ಆಮೇಲೆ ಇದು ಪುನಃ ಬರುವಾಗೆ ಚಾನ್ಸಸ್ ಕಮ್ಮಿ ಇರುತ್ತೆ. ಬರೀ 3 to 4% ಕೇಸಸಲ್ಲಿ ಪುನಃ ಬರುವಾಗೆ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ದ್ಯಾಟ್ ಟು ಆಲ್ಸೋ ಇಫ್ ದೇ ಆರ್ ನಾಟ್ ಫಾಲೋಯಿಂಗ್ ದ ಕರೆಕ್ಟ್ ಗೈಡ್ಲೈನ್ಸ್ ವಾಟ್ ಐ ಹ್ಯಾವ್ ಬಿನ್ ಟೋಲ್ಡ್ ಟು ದೆಮ್. ಯಾಕೆ ಇದು ಪ್ರಿವೆನ್ಷನಲ್ಲಿ ಫಸ್ಟ್ ಅದು ಜಾಸ್ತಿ ನೀರು ಕುಡಿಬೇಕು. 3 to 4 ಲೀಟರ್ಸ್ ಆಫ್ ನೀರು ಅದು ಡೈಲಿ ನೀರು ಬೇಕೇ ಬೇಕು. ಆಮೇಲೆ ಜಾಸ್ತಿ ಮಜ್ಜಿಗೆ ಕುಡಿಬೇಕು, ಜಾಸ್ತಿ ಲೀಫಿ ವೆಜಿಟೇಬಲ್ಸ್, ಅದು ಎಲ್ಲ ಸೊಪ್ಪು ಜೊತೆ ಇದು ಎಲ್ಲ ವೆಜಿಟೇಬಲ್ಸ್, ತರಕಾರೀಸ್ ಇದು ಎಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಮತ್ತು ಜಾಸ್ತಿ ಎಲ್ಲ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್ ಎಲ್ಲ ಅದು ಜಾಸ್ತಿ ಯೂಸ್ ಮಾಡಬೇಕು. ಇಫ್ ಆನ್ ಅ ಡೈಲಿ ಬೇಸಿಸ್ ಅ ಪರ್ಸನ್ ಇಸ್ ಕನ್ಸ್ಯೂಮಿಂಗ್ ದ್ಯಾಟ್, ದೆನ್ on its own the disease will cut down by 50%. And then these anorectal problems, as per a survey just done last year, in India it is around 50 to 60% people have this problem, have undergone this problem at one or the other time on their life. So it is a very common disease, but what happens, patient feel shy to share it in the common social this thing that they are having this, but it is a very common problem if they just focus on their diet, whatever they are taking. So in the bari diet alli ಒಳ್ಳೆ ರಿಸಲ್ಟ್ ಸಿಗುತ್ತೆ. ರೆಸ್ಟ್ 50% that the doctor can cure it. ಓಕೆ, ಬಟ್ ಇವಾಗ ಕೆಲವೊಂದು ಬಾರಿ ಇವಾಗ ಬೇರೆ ರೀತಿಯಾದಂಥ ಒಂದು ಕಾಯಿಲೆಗಳಿಂದ, ಇವಾಗ ಒಂದು ಡಯಾಬಿಟಿಸ್ ಆಗಿರ್ಬೋದು, ಬೇರೆ ರೀತಿಯಾದಂಥ ಒಂದು ತೊಂದರೆಗಳಿಂದ ಈ ಥರ ನಿಮಗೆ ಪೈಲ್ಸ್ ರಿಲೇಟೆಡ್ ಅಥವಾ ಇನೋರೆಕ್ಟಲ್ ಪ್ರಾಬ್ಲಮ್ಸ್ ಅಂತ ಹೇಳಿ ಬರೋಕ್ಕೆ ಚಾನ್ಸಸ್ ಇರುತ್ತಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಪೈಲ್ಸ್ ಮತ್ತು ಇದು ಡಯಾಬಿಟಿಸ್ ಏನಾದರೂ ಪ್ರಾಬ್ಲಮ್ಗೆ ಡೈರೆಕ್ಟ್ ಸಂಬಂಧ ಏನೂ ಇಲ್ಲ. But if that diabetes is not under control, if the blood sugar levels are not under control, so it can, the small infection, the infection chances ಜಾಸ್ತಿ ಇರುತ್ತೆ. Then it will not cure easily. Even in the pile mass, it can become infected, it can become a bleeding pile mass. So diabetes ಆ ಥರ ಕೇಸಲ್ಲಿ ಜಾಸ್ತಿ ಕೇರ್ ಮಾಡಬೇಕು. ಯಾಕೆ if they have this problem, it becomes little, ಅದು ಫುಲ್ ಕ್ಯೂರ್ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು, ಜಾಸ್ತಿ ಕಷ್ಟ ಆಗುತ್ತೆ. ಸೊ ಅದು ಆ ಥರ ಪ್ರಾಬ್ಲಮಲ್ಲಿ, ಡಯಾಬಿಟೀಸ್ ಆ ಥರ ಶುಗರ್ ಪ್ರಾಬ್ಲಮಲ್ಲಿ ಅದು ಪೇಷಂಟ್ಗೆ ಜಾಸ್ತಿ ಕೇರ್ ಮಾಡಬೇಕು. ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ನಿಮ್ಮಲ್ಲಿಗೆ ಪೇಷಂಟ್ಸ್ ಅಂತ ಹೇಳಿ ಬಂದಾಗ ಅದನ್ನು ಯಾವ ರೀತಿಯಲ್ಲಿ ಒಂದು ಪ್ರೋಟೋಕಾಲ್ ಅಂತ ಹೇಳಿ ಇಟ್ಕೊಂಡಿರ್ತಾರೆ? ನಿಮ್ಮಲ್ಲಿ ಬರಬೇಕಿದ್ದಾಗ ಯಾವುದೇ ರೀತಿಯಾದಂಥ ಒಂದು ಟೆಸ್ಟ್ಗಳು ಮಾಡಿಸ್ಕೊಳ್ಳುವಂಥ ಒಂದು ಅಗತ್ಯ ಇರುತ್ತಾ, ಅಥವಾ ನೀವು ಬಂದಾದಮೇಲೆ ಅದನ್ನು ಟೆಸ್ಟ್ಗಳನ್ನ ನೀವೇ ಮಾಡ್ತೀರಾ? ಹೇಗೆ ಅದನ್ನು ಅಪ್ರೋಚ್ ಇಟ್ಕೊಂಡಿರ್ತೀರಾ ಡಾಕ್ಟ್ರೆ? ಫಸ್ಟ್ ಅದು ಪೇಷಂಟ್ ಬಂದಾಗ ನಾನು ಫಸ್ಟ್ ಪೇಷಂಟ್ಗೆ ಎಕ್ಸಾಮಿನೇಷನ್ ಮಾಡ್ತೀನಿ.
ಎಕ್ಸಾಮಿನೇಷನಲ್ಲಿ ನಾನು ಫಸ್ಟ್ ಡಿಜಿಟಲ್ ಎಕ್ಸಾಮಿನೇಷನ್, ದಟ್ ಈಸ್ ಮ್ಯಾನ್ಯುವಲ್ ಎಕ್ಸಾಮಿನೇಷನ್, ಆ ಜೊತೆ ಪ್ರಾಕ್ಟೋಸ್ಕೋಪಿಕ್ ಎಕ್ಸಾಮಿನೇಷನ್. ಐ ಆಲ್ವೇಸ್ ಡೂ ಅ ಪ್ರಾಕ್ಟೋಸ್ಕೋಪಿಕ್ ಎಕ್ಸಾಮಿನೇಷನ್ ಟು ಬಿ ವೆರಿ ಶ್ಯೂರ್. ಸೊ ವಿತ್ ದ ಪ್ರಾಕ್ಟೋಸ್ಕೋಪ್ ಆಲ್ಮೋಸ್ಟ್ ಇಟ್ ಈಸ್ 90% ಶ್ಯೂರ್ ದ ಡಯಾಗ್ನೋಸಿಸ್. ಸೊ ಅದು ಪ್ರಾಕ್ಟೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿ ಆದಮೇಲೆ ನಾನು ನೋಡ್ತೀನಿ ಅದು ಏನು ಪ್ರಾಬ್ಲಮ್ ಇದೆ, ಬರೀ ಪೈಲ್ಸ್ ಫಿಷರ್ ಏನಿದೆ ಅದು ನೋಡಿಬಿಟ್ಟು ನಾನು ಪೇಷಂಟ್ಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. That is a protocol what I usually follow. Without examination, I don't even prescribe any medicines also, because there is no point in giving medicines without any examination, because it is what happens for the patient. It is a little serious disease. If we are not looking at the area of the problem, then if I am not diagnosing it correctly, I might go wrong and the patient will suffer the consequences of it. ಬಟ್ ಅದೇ ರೀತಿಯಲ್ಲಿ ಇವಾಗ ನಿಮ್ಮಲ್ಲಿಗೆ ಇವಾಗ ಪೇಷಂಟ್ಸ್ಗಳು ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳೋದು ಇಮಿಡಿಯೇಟಾಗಿ ಶುರು ಮಾಡ್ತೀರಾ, ಅಥವಾ ಅವ್ರಿಗೇನಾದರೂ ಪ್ರಿಪರೇಷನ್ ಅಂತ ಹೇಳಿಬಿಟ್ಟು ಮಾಡಿ ನಂತರ ಒಂದಷ್ಟು ಲೈಫ್ ಸ್ಟೈಲಲ್ಲಿ ಬದಲಾವಣೆಗಳು ಅಂತ ಹೇಳಿ ಮಾಡಿ ನಂತರ ಇವಾಗ ಟ್ರೀಟ್ಮೆಂಟ್ ಅಂತ ಹೇಳಿ ಶುರು ಮಾಡ್ತೀರಾ? ಯಾವ ರೀತಿಯ ಪ್ಲ್ಯಾನ್ ಮಾಡ್ತೀರಾ ಡಾಕ್ಟ್ರೆ? ನಾನು ಪೇಷಂಟ್ಗೆ ಫುಲ್ ಯಾಕೆ ಇದು ಪೇಷಂಟ್ಗೆ ತುಂಬ ನೋವು ಇದೆ, ಒಂದು ದಿವಸಗೆ ಇದು ಪೇಷಂಟ್ಗೆ ಸರಿಯಾಗಿ ಇದು they cannot do his daily lifestyle work also. If it is that much irritating, then immediately we can start with the treatment. But if the patient is willing to wait for some time, then we will plan the treatment and then start the treatment. It depends on the condition of the patient. Based on that only we will take the decision. ಓಕೆ. ಬಟ್ ಅದೇ ರೀತಿಯಲ್ಲಿ ಇವಾಗ ತಮ್ಮ ಆಸ್ಪತ್ರೆಯಲ್ಲಿ ಇವಾಗ ಯಾವ ರೀತಿಯಾದಂಥ ಫೆಸಿಲಿಟೀಸ್ ಇದೆ? ಇವಾಗ ಕೆಲವೊಂದು ಬಾರಿ ಇವಾಗ ಒಂದು ನಿಮ್ಮಲ್ಲಿಗೆ ಪೇಷಂಟ್ಸ್ಗಳು ಇವಾಗ ಏನೋರೆಕ್ಟಲ್ ಪ್ರಾಬ್ಲಮ್ಸ್ ಅಂತ ಹೇಳಿ ಬಂದರೂ ಸಹ ಬೇರೆ ರೀತಿಯಾದಂಥ ಕಾಂಪ್ಲಿಕೇಶನ್ಸು ಇರ್ಬೋದು. ಸೊ ಯಾವ ರೀತಿಯಾದಂಥ ತೊಂದರೆಗಳಿಗೆ ಯಾವ ರೀತಿಯಾದಂಥ ಒಂದು ನಿಮ್ಮಲ್ಲಿ ಫೆಸಿಲಿಟೀಸ್ ಇದೆ, ಡಾಕ್ಟರ್ಸ್ಗಳಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ನಮ್ಮ ಹಾಸ್ಪಿಟ್ಲಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಮುಖ್ಯವಾಗಿ ಇದು ಎಲ್ಲ ನೋವು ಜಾಯಿಂಟ್ ಪ್ರಾಬ್ಲಮ್ಸ್, ಮತ್ತು ಇದು ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್, ಆಸ್ಟಿಯೋ ಆರ್ಥರೈಟಿಸ್, ರುಮಟೋಯ್ಡ್ ಆರ್ಥರೈಟಿಸ್, ಅದಕ್ಕೆ ಇದು ಡಾಕ್ಟರ್ ಸಜಿ ಡಿಸೂಜಾ ಇದೆ. ಸೊ ಅದು ಎಲ್ಲ ರೋಗಕ್ಕೆ ನೋವು ಪ್ರಾಬ್ಲಮ್ಸ್ಗೆ ಡಾಕ್ಟರ್ ಸಜಿ ಡಿಸೂಜಾ ನೋಡ್ತಾರೆ. ಆಮೇಲೆ ಇದು ಅಸ್ತಮಾ, ಸೈನಸ್, ಬ್ಯಾಂಗ್ಳೂರಲ್ಲಿ ಜಾಸ್ತಿ ಕಾಮನ್ ಅಸ್ತಮಾ, ಸೈನಸೈಟಿಸ್, ಎಲ್ಲ ಪ್ರಾಬ್ಲಮ್ಸ್ಗೆ ಅದು ಬೇರೆ ಡಿಪಾರ್ಟ್ಮೆಂಟ್ ಇತ್ತು. ಮತ್ತು ಇದು ಎಲ್ಲ ಎನೋರೆಕ್ಟಲ್ ಪ್ರಾಬ್ಲಮ್ಸ್ ಮತ್ತು ಆ ಜೊತೆ ಎಲ್ಲ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಅದು ನಾನು ನೋಡ್ತಾರೆ. ಆ್ಯಂಡ್ ಪ್ಲಸ್ ಅದು ನಮ್ಮ ಹಾಸ್ಪಿಟಲಲ್ಲಿ ವಿ ವಿಲ್ ಆಲ್ವೇಸ್ ಫೋಕಸ್ ಆನ್ ದ ರಿಪೋರ್ಟ್ಸ್. ಸೊ ಅದು ಟ್ರೀಟ್ಮೆಂಟ್ ಮುಂಜಾನೆ ಏನು ರಿಪೋರ್ಟ್ ಇದೆ, ಅದು ಟ್ರೀಟ್ಮೆಂಟ್ ಆಮೇಲೆ ಏನು ರಿಪೋರ್ಟ್ ಇದೆ, ಅದು ರಿಪೋರ್ಟ್ಸಲ್ಲಿ ಏನು ಚೇಂಜಸ್ ಇದೆ, ವಾಟ್ ಈಸ್ ದ ಡಿಫ್ರೆನ್ಸ್. ಸೊ ವಾಟ್ ಹ್ಯಾಪನ್ಸ್ ವಿತ್ ದಿಸ್, ದ ಪೇಷಂಟ್ ಆಲ್ಸೋ ಗೆಟ್ಸ್ ಸ್ಯಾಟಿಸ್ಫ್ಯಾಕ್ಷನ್. For my cases also, I have images of the patients, before starting the treatment, I will always take their image, and after the treatment also, I will take the images. So, the patient ge correct ga gota agtade. So, they will also be satisfied, okay, this was my condition when I started. This is the condition at the end of the treatment. So, what happens, they can see a clear difference in the symptoms as well as the reports and the images also. ಓಕೆ. ಬಟ್ ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ಪೈಲ್ಸ್ ಅಂತ ಹೇಳುವಂಥದ್ದು ಈ ಥರ ಗುದದ್ವಾರದಲ್ಲಿ ಇವಾಗ ಬರುವಂಥ ಒಂದು ಸಮಸ್ಯೆಗಳೆಲ್ಲ ಮಹಿಳೆಯರಲ್ಲಿ ಇವಾಗ ಸ್ವಲ್ಪ ಮಟ್ಟಿಗೆ ಹೆಚ್ಚು ಅಂತಲೂ ಹೇಳ್ಬೋದು. ಅದೇ ರೀತಿಯಲ್ಲಿ ಇವಾಗ ಅವರು ಒಂದು ಕನ್ಸಲ್ಟೇಷನ್ ಅಂತ ಹೇಳಿ ಪಡ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಮುಜುಗರ ಪಡ್ಕೊಳ್ತಾರೆ, ಸ್ವಲ್ಪ ಒಂದು ಹೆಸಿಟೇಷನ್ ಅನ್ನೋದು ಇರ್ತದೆ ಅಂತ ಹೇಳ್ಬೋದು. ಬಟ್ ಇವಾಗ ನೀವು ಒಂದು ಮಹಿಳೆ ಅಂತ ಹೇಳೋ ಒಂದು ಕಾರಣದಿಂದ ಇವಾಗ ನಿಮ್ಮಲ್ಲಿಗೆ ಬರುವಂಥ ಒಂದು ಚಾನ್ಸಸ್ ಇರ್ಬೋದು. ಬಟ್ ಕೆಲವೊಂದು ಬಾರಿ ಇವಾಗ ಅವರು ಒಬ್ಬರೇ ಬಂದ್ರೇ ಅದು ಸರಿ ಹೋಗುತ್ತಾ, ಅಥವಾ ಒಂದು ಫ್ಯಾಮಿಲಿ ಮೆಂಬರ್ ಅಂತ ಹೇಳಿ ಜೊತೆಗೆ ಕರ್ಕೊಂಡು ಬರಬೇಕಾಗ್ತದ? ಯಾವ ರೀತಿಯಾದಂಥ ಒಂದು ರೆಕಮೆಂಡೇಶನ್ ಅಂತ ಹೇಳಿ ನೀವು ಮಾಡ್ತೀರಾ? ಒಂದು ಕನ್ಸಲ್ಟೇಷನ್ ಅಂತ ಮಾಡೋದಕ್ಕೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡ್ಬರ್ಬೇಕಾಗತ್ತಾ, ನೇರವಾಗಿ ಬರ್ಬೋದಾ? ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಟ್ಟಿಗೆ ವಿವರವಾಗಿ ಹೇಳಿ ಡಾಕ್ಟ್ರೆ. The patient can always approach us at the reception itself. We can the reception itself, to everybody we will explain like what is their requirement, what do they want from the doctor. They want the doctor to examine it or just for a consultation. Because for my patients, my disease, ಇದು ಎಕ್ಸಾಮಿನೇಷನ್ ಖಂಡಿತ ಮಾಡಬೇಕು. ಸೊ ಆಮೇಲೆ ಇಫ್ ದೇರ್ ಆರ್ ಫೀಮೇಲ್ಸ್, ಐ ಡೋಂಟ್ ಥಿಂಕ್ ಸೊ ಬಿಕಾಸ್ ಐ ಟ್ರೀಟ್ ಫಾರ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಬೋತ್. The disease is like they feel little bit shy, but what happens, see, with the doctor they have to tell the disease, then their problems, then only I can solve it out. So ಎನಿ ಸ್ಪೆಸಿಫಿಕ್ ಆ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಆ ಥರ ಇಲ್ಲ. ಬಟ್ ಅದು ಅಪಾಯಿಂಟ್ಮೆಂಟ್ ರಿಸೆಪ್ಷನಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕು. ಅದು ಆಫ್ಟರ್ ದ್ಯಾಟ್ ದೇ ಕ್ಯಾನ್
come and consult me. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಇರುವಂಥದ್ದು ಅಂತ ಹೇಳಿದ್ರೆ ಒಂದು ಜನರಲ್ ಪಾಪ್ಯುಲೇಷನ್ಗೆ ಯಾವಾಗಲೂ 1-2 ಬಾರಿ ಮಾತ್ರ ಈ ಥರದ್ದೊಂದು ಪೈಲ್ಸ್ ರಿಲೇಟೆಡ್ ಅಥವಾ ಒಂದು ಎನರೆಕ್ಟಲ್ ಪ್ರಾಬ್ಲಮ್ಗಳಾಗಿದೆ ಅಂತ ಹೇಳಿದ್ರೆ ಅದನ್ನು ಇವಾಗ ಒಂದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳಿದ್ರೆ ಅಥವಾ ಪ್ರಿವೆನ್ಷನ್ ಅಂತ ಹೇಳುವಂಥದ್ದು ಇದ್ದರೆ ಏನೇನೆಲ್ಲ ಪ್ರಿವೆಂಟಿವ್ ಮೆಷರ್ಸು ಸಾಮಾನ್ಯವಾಗಿ ಎಲ್ಲರೂ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಮಾಡ್ಕೋಬೋದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟರ್. ಸಾಮಾನ್ಯವಾಗಿ ಎಲ್ಲರೂ ಜನಗೆ ಖಂಡಿತ 3 to 4 ಲೀಟರ್ಸ್ ಆಫ್ ನೀರು ಕುಡಿಬೇಕು. ಯಾಕೆ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇದು ಬಿಸಿಲು ಇರಲ್ಲ, ಆ್ಯಂಡ್ ದೆನ್ ದೇ ಆರ್ ವರ್ಕಿಂಗ್ ಇನ್ AC ಆಫೀಸಸ್, ದೇ ವಿಲ್ ನಾಟ್ ಫೀಲ್ ಥರ್ಸ್ಟಿ ಓನ್ಲಿ, ಬಟ್ ಬಾಡಿಗೆ ಒಳ್ಳೆ ಡೈಜೆಷನ್ಗೆ ಒಳ್ಳೆ ಫಂಕ್ಷನಿಂಗ್ಗೆ ಇದು 3 to 4 ಲೀಟರ್ಸ್ ಅದು ನೀರು ಬೇಕೇ ಬೇಕು. ಸೊ ಅದಕ್ಕೆ ಫಸ್ಟು ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬೇಗಕ್ಕೆ ಅದು ದ ಕ್ವಾಂಟಿಟಿ ಆಫ್ ವಾಟರ್ ಶುಡ್ ಬಿ ಇಮಿಡಿಯೇಟ್ಲಿ ಇನ್ಕ್ರೀಸ್ಡ್. ದೆನ್ ಸೆಕೆಂಡ್ ಮೊಸರು ಬದಲೇ ಮಜ್ಜಿಗೆ ತುಂಬ ಒಳ್ಳೆ. ಸೊ 3-4 ಸಲ ಅದು ಮಜ್ಜಿಗೆ ಕೊಡಿ. ಆಮೇಲೆ ಇದು ಇಮ್ಮಿಡಿಯೇಟ್గా ನಾನ್ ವೆಜ್ ಖಾರ ಮತ್ತು ಫ್ರೈಡ್ ಆ ಜೊತೆ ಇದು ಆಲೂಗಡ್ಡೆ ಅದು 4 ಐಟಮ್ಸ್ ಇಮ್ಮಿಡಿಯೇಟ್గా ಸ್ಟಾಪ್ ಮಾಡಬೇಕು. ಲೆಟ್ ದೆಮ್ ಹ್ಯಾವ್ ಹೋಮ್ ಮೇಡ್ ಫ್ರೆಶ್ ಫುಡ್. Because even in the hotels, wherever even the tiffin centers, they'll put lot of soda and all that. So immediate stop that food and start taking homemade food. So that is the best thing. With this itself, around 25 to 30% of problem will reduce within 1 or 2 days. ಖಂಡಿತವಾಗ್ಲೂ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರ ಪರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ವೀಕ್ಷಕರು, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.